ಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ನೆಲಮಂಗಲದ ದಾಬಸ್ಪೇಟೆಯಲ್ಲಿ ದುಷ್ಕರ್ಮಿಗಳಿಂದ ಫೈರಿಂಗ್. ಬೊಲೆರೋ ವಾಹನದಲ್ಲಿ ಬಂದಿದ್ದ ದುಷ್ಕರ್ಮಿಗಳಿಂದ ಕೃತ್ಯ. ಸ್ಥಳಕ್ಕೆ ದಾಬಸ್ಪೇಟೆ ಪೊಲೀಸರು ಭೇಟಿ, ಪರಿಶೀಲನೆ. ಚಿಕ್ಕಬಳ್ಳಾಪುರ ಸರ್ಕಾರಿ ಹಾಸ್ಟೆಲ್ ಆವರಣದಲ್ಲಿ ವಿದ್ಯಾರ್ಥಿಗಳಿಂದ ಮದ್ಯದ ಪಾರ್ಟಿ. ವಿದ್ಯಾರ್ಥಿಗಳ ವರ್ತನೆಗೆ ಸಾರ್ವಜನಿಕರ ಆಕ್ರೋಶ. ಹಾಸ್ಟೆಲ್ಗೆ ಮದ್ಯ ಹೇಗೆ ಬಂತು? ವೈರಲ್ ವಿಡಿಯೋಗಳ ಸುತ್ತ ಚರ್ಚೆ. ಕೋಳಿ ತಂದ ಜಗಳ, ಎರಡು ಕುಟುಂಬಗಳ ನಡುವೆ ಕಿಚ್ಚು. ಸರ್ಕಾರಿ ಆಸ್ಪತ್ರೆಯಲ್ಲಿ ಪರಸ್ಪರ ಹಲ್ಲೆಗೆ ಮುಂದಾದ ಕುಟುಂಬಗಳು. ಎರಡು ಕುಟುಂಬಗಳ ನಡುವೆ ಆಸ್ಪತ್ರೆಯಲ್ಲೇ ಮಾರಾಮಾರಿ. ಗೌರಿಬಿದನೂರು ಆಸ್ಪತ್ರೆ ವೈದ್ಯರು, ರೋಗಿಗಳ ಆತಂಕ. ವಾರ್ತೆಗಳ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಗ್ರಾಹಕರ ಸೋಗಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಜ್ಯುವೆಲರಿ ಅಂಗಡಿಯಲ್ಲಿ ದರೋಡೆಗೆ ಯತ್ನಿಸಿದ್ದು, ಅಂಗಡಿ ಮಾಲೀಕನ ಮೇಲೆಯೇ ಗುಂಡಿನ ದಾಳಿ ನಡೆಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ಮಾಲೀಕ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಶೋಧ ನಡೆಸಿದ್ದಾರೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿರುವ ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ ಅಂಗಡಿಯಲ್ಲಿ ಈ ಘಟನೆ ನಡೆದಿದೆ. ಬೊಲೆರೋ ವಾಹನದಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಗ್ರಾಹಕರಂತೆ ಅಂಗಡಿಗೆ ಪ್ರವೇಶಿಸಿ ಚಿನ್ನಾಭರಣ ದರೋಡೆಗೆ ಯತ್ನಿಸಿದ್ದಾರೆ. ಆದರೆ ಅಂಗಡಿಯ ಸಿಬ್ಬಂದಿ ಹಾಗೂ ಮಾಲೀಕರು ಪ್ರತಿರೋಧ ವ್ಯಕ್ತಪಡಿಸಿದ್ದರಿಂದ ದುಷ್ಕರ್ಮಿಗಳ ಸಂಚು ವಿಫಲವಾಗಿದೆ. ದರೋಡೆ ವಿಫಲವಾಗುತ್ತಿದ್ದಂತೆ ದುಷ್ಕರ್ಮಿಗಳು ಅಂಗಡಿ ಮಾಲೀಕ ಕುನಾರಾಮ್ ಅವರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಗುಂಡೇಟಿನಿಂದ ಗಂಭೀರವಾಗಿ ಗಾಯಗೊಂಡ ಅವರನ್ನ ತಕ್ಷಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಚಿಕಿತ್ಸೆ ಮುಂದುವರೆದಿದೆ. ಘಟನೆಯ ವೇಳೆ ಅಂಗಡಿಯಲ್ಲಿದ್ದ ಸಿಬ್ಬಂದಿ ಹಾಗೂ ಗ್ರಾಹಕರು ಪವಾಡ ಸದೃಶವಾಗಿ ಪ್ರಾಣಾಪಾಯದಿಂದ ಪಾರಾಗಿರುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇನ್ನು ಫೈರಿಂಗ್ ನಡೆಸಿದ ಬಳಿಕ ದುಷ್ಕರ್ಮಿಗಳು ಬೊಲೆರೋ ವಾಹನದಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ದಾಬಸ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸಿಸಿಟಿವಿ ದೃಶ್ಯಗಳು ಹಾಗೂ ಇತರೆ ಸಾಕ್ಷ್ಯಗಳನ್ನು ಪರಿಶೀಲಿಸುತ್ತಿದ್ದಾರೆ. ದಾಬಸ್ಪೇಟೆ ಪೊಲೀಸ್ ಠಾಣಾ ಸರ್ಕಲಲ್ಲಿ ಒಂದು ಜ್ಯುವೆಲರಿ ಶಾಪ್ ಇರ್ತದೆ. ಅದರ ಹೆಸರು ಪ್ರೇಮ್ ಶಿವ ಜ್ಯುವೆಲರ್ಸ್ ಅಂತ. ಸುಮಾರು 25 ವರ್ಷದಿಂದ ಜ್ಯುವೆಲರಿ ಶಾಪ್ ನಡೆಸ್ತಾ ಇರ್ತದೆ. ಆ ಅಂಗಡಿಯಲ್ಲಿ 8 ಜನ ಕೆಲಸಗಾರನು ಇಟ್ಕೊಂಡಿರ್ತಾರೆ. ಸುಮಾರು ಈ ದಿನ 1:45ರಿಂದ 2 ಗಂಟೆ ಸಮಯದಲ್ಲಿ ಇಬ್ಬರು ಅನ್ನೋನ್ ಪರ್ಸನ್ಸ್ ಬಂದು ನನಗೆ ಬೆಳ್ಳಿ ಓಳೆ ಬೇಕು ಅಂತ ಹೇಳ್ಬಿಟ್ಟು 800 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ತದನಂತರ ವಾಪಸ್ ಆಚೆ ಹೋಗ್ಬಿಡ್ತಾರೆ. ಸೊ ಮತ್ತೆ ಒಂದು 15-20 ನಿಮಿಷದಲ್ಲಿ ಇದ್ದಿದ್ದ ಕಸ್ಟಮರ್ಸ್ ಎಲ್ಲ ಹೊರಟೋಗ್ತಾರೆ. ಮತ್ತು ಅಲ್ಲಿ ಕೆಲಸದ ಮಾಡ್ತಕ್ಕಂಥ ಹುಡುಗಿಯು ಸಹ ಊಟಕ್ಕೆ ಹೋಗಿರ್ತಾರೆ. ಅದರ ಓನರು ಅಲ್ಲೇ ಊಟ ಮಾಡಲಿಕ್ಕೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಇವರಿಬ್ಬರು ಮಳೆ ಬರ್ತಾ ಇದೆ ಅಂತ ಮತ್ತೆ ಹೇಗೆ ಬಂದು ಕೂತ್ಕೊಂಡು ಒಂದು ಮಾತಾಡ್ಕೋತಾರೆ. ಹಿಂದಿಯಲ್ಲಿ ಮಾತಾಡ್ತದೆ. ಮತ್ತು ಈ ಓನರ್ ಕೇಳ್ತಾರೆ, ನಿಮ್ದು ಯಾವರು ಅಂತ. ರಾಜಸ್ಥಾನ್ ಅಂತಾರೆ. ಅವರು ನಮ್ದು ರಾಜಸ್ಥಾನ್ ಹತ್ರ ಅಜ್ಮೀರ್ ಅಂತ ಹೇಳ್ತಾರೆ. ಇಷ್ಟು ನಡೆಯೋಷ್ಟರೊಳಗೆ ಇಮಿಡಿಯೇಟ್ಲಿ ಈ ಬಂದಿದ್ದರಲ್ಲಿ
ಇಬ್ಬರು ಅನ್ನೋನ್ ಪರ್ಸನಲ್ಲಿ ಒಬ್ಬನು ಒಳಗಡೆ ನುಗ್ಗಿ ರಿವಲ್ವರ್ ತೋರಿಸಿ ಕೂಗಬೇಡ ಅಂತಾನೆ ಅವ್ನು ಜೋರಾಗಿ ಕೂಗ್ಕೋತಾನೆ. ಆವಾಗ ಇನ್ನೊಬ್ಬ ಕೂತಿರೋನು ಇನ್ನೊಂದು ಪುಸ್ತಕ ಎತ್ಕೊಂಡು ಮತ್ತೆ ಎಂಟ್ರಿ ಆಗಿಬಿಟ್ಟು ಅವನಿಗೆ ಅಲ್ಲಿ ಒಂದು 2 ಫೈರ್ ಮಾಡ್ತಾರೆ. ಅದು ಒಂದು ತೊಡೆಯಾಗಿ ಬೀಳ್ತದೆ. ಈತನು ಭಾರಿ ಸ್ಟ್ರಾಂಗ್ ಆಗಿ ಪ್ರೊಟೆಸ್ಟ್ ಮಾಡಿ ಅವ್ರನ್ನ ನೂಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ಮುಗಿಬೀಳೋ ಅಷ್ಟೊತ್ತಿಗೆ ಅವರಿಬ್ಬರು ಜೋರಾಗಿ ಓಡೋಗಿ ತಪ್ಪಿಸ್ಕೊಂಡಿರ್ತಾರೆ. ನಾವು CCTV ಪರಿಶೀಲಿಸಿದಾಗ ಒಂದು ವೈಟ್ ಬಲರೋ ಗೂಡ್ಸ್ ಗಾಡಿಯಲ್ಲಿ ಹೋಗಿದ್ದಾರೆ. ಟುವರ್ಡ್ಸ್ ಮೈಸೂರು ಕಡೆ ಹೋಗಿದ್ದಾರೆ. ನಾವೆಲ್ಲ ಕಡೆ ಮೆಸೇಜ್ ಕೊಟ್ಟಿದ್ವಿ, ರೋಡ್ಸಲ್ಲೆಲ್ಲ ನಾಕಾಬಂದಿ ಮಾಡಿದ್ವಿ. ಅವ ಚಿನ್ನ ದೋಚಲಿಕ್ಕೆ ಬಂದಿದ್ದಾರಾ ಅಥವಾ ಬೇರೆ ಕಾರಣಗಳಿದೆ ಅನ್ನೋದು ವಿವಿಧ ಆಯಾಮಗಳಲ್ಲಿ ನಾವು ಈಗ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಜರುಗಿಸ್ತೀವಿ. ಒಟ್ಟಾರೆ ಹಾಡಹಗಲೇ ಜ್ಯುವೆಲರಿ ಅಂಗಡಿಯಲ್ಲಿ ನಡೆದ ಫೈರಿಂಗ್ ಹಾಗೂ ದರೋಡೆ ಯತ್ನ ದಾಬಸ್ಪೇಟೆ ಜನರಲ್ಲಿ ಆತಂಕ ಮೂಡಿಸಿದ. ಆರೋಪಿಗಳ ಪತ್ತೆಗೆ ವಿಶೇಷ ತಂಡಗಳನ್ನು ರಚಿಸಿರುವ ಪೊಲೀಸರು ವಿವಿಧ ಕಡೆಗಳಲ್ಲಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಓದಲು ಸರ್ಕಾರಿ ವಿದ್ಯಾರ್ಥಿ ನಿಲಯಕ್ಕೆ ಬಂದ ವಿದ್ಯಾರ್ಥಿಗಳೇ ಹಾಸ್ಟೆಲ್ ಆವರಣದಲ್ಲೇ ಮದ್ಯ ಹಾಗೂ ಮಾಂಸದ ಪಾರ್ಟಿ ನಡೆಸಿದ್ದಾರೆ ಎನ್ನಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿವೆ. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರ ಪದವಿ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನಡೆದಿತ್ತೆನ್ನಲಾದ ಈ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ವೈರಲ್ ವಿಡಿಯೋಗಳ ಸತ್ಯಾಸತ್ಯತೆ ಕುರಿತು ಅಧಿಕಾರಿಗಳು ತನಿಖೆ ನಡೆಸಬೇಕೆಂಬ ಆಗ್ರಹ ಕೇಳಿ ಬಂದಿದೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎದುರಿನಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರ ಪದವಿ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳು ಮದ್ಯ ಸೇವಿಸಿ ಮಾಂಸದ ಪಾರ್ಟಿ ನಡೆಸಿದ್ದಾರೆ ಎನ್ನಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಹಾಸ್ಟೆಲ್ ಆವರಣದಲ್ಲೇ ಕೆಲ ವಿದ್ಯಾರ್ಥಿಗಳು ಪಾರ್ಟಿ ನಡೆಸುತ್ತಿರುವ ದೃಶ್ಯಗಳು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿವೆ. ಶಿಕ್ಷಣಕ್ಕಾಗಿ ಸರ್ಕಾರಿ ವಿದ್ಯಾರ್ಥಿ ನಿಲಯಕ್ಕೆ ಬಂದಿರುವ ವಿದ್ಯಾರ್ಥಿಗಳ ವರ್ತನೆಯ ಕುರಿತು ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿದ್ಯಾರ್ಥಿ ನಿಲಯದಲ್ಲಿ ಇಂತಹ ಘಟನೆ ಹೇಗೆ ನಡೆಯಿತು, ಹಾಸ್ಟೆಲ್ ಒಳಗೆ ಮದ್ಯ ಹಾಗೂ ಇತರೆ ವಸ್ತುಗಳು ಹೇಗೆ ಬಂದವು, ವಾರ್ಡನ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆಯೇ ಎಂಬ ಪ್ರಶ್ನೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಿವೆ. ಕೆಲವರು ವಾರ್ಡನ್ ಸಹಕಾರವೂ ಇರಬಹುದೆಂಬ ಆರೋಪ ಕೇಳಿಬಂದಿದೆ. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಿದ್ಯಾರ್ಥಿ ನಿಲಯಗಳಲ್ಲಿ ಶಿಸ್ತು, ಸುರಕ್ಷತೆ ಮತ್ತು ಮೇಲ್ವಿಚಾರಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಾದ ಸಂದರ್ಭದಲ್ಲಿ ಇಂತಹ ವಿಡಿಯೋಗಳು ಹೊರಬಿದ್ದಿರುವುದು ಇಲಾಖೆಯ ಕಾರ್ಯವೈಖರಿಯ ಕುರಿತು ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಲಿ ಎಂದು ಸರ್ಕಾರಿ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿದ್ದೇವೆ. ಆದರೆ ಇಂತಹ ಘಟನೆಗಳು ಪೋಷಕರಲ್ಲಿ ಆತಂಕ ಮೂಡಿಸುತ್ತಿವೆ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವೈರಲ್ ವಿಡಿಯೋಗಳ ಸತ್ಯಾಸತ್ಯತೆಯನ್ನ ಪರಿಶೀಲಿಸಿ ಘಟನೆ ನಡೆದಿದ್ರೆ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹವು ಜೋರಾಗಿದೆ. ಒಂದು ವಿಡಿಯೋ ಸಾಮಾಜಿಕ ತಾಣಗಳಲ್ಲೆಲ್ಲ ಹರಿದಾಡ್ತಾ ಇದೆ. ಅದನ್ನ ನೋಡಿದ ತಕ್ಷಣ ನನಗೆ ಶಾಕ್ ಆಯಿತು. ಯಾಕೆಂದರೆ SP ಆಫೀಸ್ ಮುಂಭಾಗದಲ್ಲಿರುವಂಥ ಒಂದು ಹಾಸ್ಟೆಲ್ನಲ್ಲಿ ಒಂದು PUC ಮಕ್ಕಳು ವಾರ್ಡನ್ ಜೊತೆ ಸೇರಿ ನಾನ್ ವೆಜ್ ಊಟವನ್ನು ಮಾಡಿಕೊಂಡು ಹಸಿ ಬಿಸಿಯಾಗಿ ಅದೇನೋ ಕುಡಿತಾರಲ್ವ ಅವೆಲ್ಲ ಕುಡ್ಕೊಂಡು ಬೀರ್ಗಳಂತೆ ಬ್ರಾಂದಿಗಳಂತೆ ಎಲ್ಲ ಕುಡ್ಕೊಂಡು ಮಜಾ ಮಾಡ್ತಾ ಇರೋಂಥ ವೀಡಿಯೋನ ಇವತ್ತಿನ ದಿನ ವೈರಲ್ ಮಾಡಿದ್ದಾರೆ. ಅದು ಯಾವಾಗ ಆಗಿದೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಆದರೆ ವಿಡಿಯೋ ಮಾಡಿರೋದಂತೂ ನಿಜ, ಬಿಟ್ಟಿರೋದಂತೂ ನಿಜ. ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟ ಬೀಳ್ತೀನಿ, ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ವಾರ್ಡನ್ಗಳಿಗೆ ಕುಡಿಸೋದಕ್ಕೇನಾದರೂ ಬಿಟ್ಟಿದ್ದೀರಾ ನೀವು ಹಾಸ್ಟೆಲ್ಗಳಲ್ಲಿ ಹುಡುಗರಿಗೆಲ್ಲನೂ, ಅಥವಾ ಅವರನ್ನು ಶಿಸ್ತಿದ ಬೆಳೆಸೋದಕ್ಕೆ ತಾಯಿ ಥರ ಅನ್ನ ಹಾಕೋದಕ್ಕೇನಾದರೂ ಬಿಟ್ಟಿದ್ದೀರಾ ಅಂತ ನಾನು ಮೊದಲನೇದಾಗಿ ಜಿಲ್ಲಾಡಳಿತವನ್ನೇ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇರೋವಂಥದ್ದು. ನಿಜವಾಗ್ಲೂ ಹೇಳ್ತೀನಿ, ಶಿಸ್ತಿಲ್ಲ ಎಲ್ಲೂ ಇವತ್ತಿನ ದಿನ. ಅದೊಂದೇ ಹಾಸ್ಟೆಲ್ ಅಂತಲ್ಲ, ಸಾಕಷ್ಟು ಹಾಸ್ಟೆಲ್ಗಳಲ್ಲಿ ಒಳಗಡೆ ಹುಡುಗರು ಹೊಡೆದಾಡೋ ಅಂಥದ್ದು, ಬಡದಾಡೋ ಅಂಥದ್ದು, ಎಣ್ಣೆ ಪಾರ್ಟಿ ಮಾಡೋ ಅಂಥದ್ದು, ಹಾಸ್ಟೆಲ್ ಇಲ್ಲದೆ ಇರೋವಂಥ ಹುಡುಗರು ಸಹಿತ ಒಳಗಡೆ ಬಂದು ಗುಂಡಾಗಿರಿ ಮಾಡೋ ಅಂಥದ್ದು, ಇದೆಲ್ಲ ಯಥೇಚ್ಛವಾಗಿ ನಡೀತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಜಿಲ್ಲಾಡಳಿತ ಈ ಕೂಡಲೇ ಎಚ್ಚೆತ್ಕೋಬೇಕಾಗಿದೆ. ಅದು SP ಆಫೀಸ್ ಮುಂಭಾಗದಲ್ಲಿರುವಂಥ ಹಾಸ್ಟೆಲ್ಲೇ ಈ ರೀತಿ ನಡೆಯುತ್ತೆ ಅಂದರೆ ಇನ್ನು ಬೇರೆ ಬೇರೆ ಮೂಲೆಯಲ್ಲಿರುವ ಹಾಸ್ಟೆಲ್ಗಳಲ್ಲಿ ಏನೇನು ನಡಿಬೋದು ಅಂತ ಊಹೆ ಮಾಡಿಕೊಂಡ್ರೆ ನಿಜವಾಗ್ಲೂ ಭಯ ಆಗುತ್ತೆ.
ತಂದೆ ತಾಯಿ ನಿಮ್ಮನ್ನು ನಂಬಿ ಇವತ್ತಿನ ದಿನ ಮಕ್ಕಳನ್ನ ಹಾಸ್ಟೆಲ್ಗಳಲ್ಲಿ ಬಿಟ್ಟಿದ್ದಾರೆ. ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡುತ್ತೆ, ಸರ್ಕಾರ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂಥೇಳಿ ಇವತ್ತು ಅವರ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದೀರಾ. ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಅದು ಯಾವಾಗೇ ಮಾಡಿರಲಿ ವಿಡಿಯೋ, ಅದು ಯಾವತ್ತಿಂದೇ ಆಗಿರಲಿ, ಅದ್ರ ಹಿಂದೆ ಯಾರಿದ್ದಾರೆ ಅಂತ ಪತ್ತೆ ಹಚ್ಚಿ ಈ ವಾರ್ಡನ್ಗಳನ್ನೆಲ್ಲ ಒಂದು ಸಭೆಗೆ ಕರೆದು ಚೀಮಾರಿ ಹಾಕಿ ಶಿಸ್ತಿಂದ ಹಾಸ್ಟೆಲ್ಗಳನ್ನ ನಡೆಸೋ ರೀತಿ ಮಾಡಬೇಕಾಗಿದೆ. ಇದನ್ನು ಈ ಕೂಡಲೇ ಜಿಲ್ಲಾಡಳಿತ ಮಾಡಲೇಬೇಕು. ಮಾಡದೇ ಇದ್ದ ಪಕ್ಷದಲ್ಲಿ ನಾವು ನಿಜವಾಗ್ಲೂ ಬೇರೆ ರೀತಿಯ ಒಂದು ಪ್ರಶ್ನೆಯನ್ನು ಕೇಳುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಾರೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈ ವಿಡಿಯೋಗಳು ಹಲವು ಅನುಮಾನಗಳಿಗೆ ಕಾರಣವಾಗಿವೆ. ಆದರೆ ವೈರಲ್ ದೃಶ್ಯಗಳ ಸತ್ಯಾಸತ್ಯತೆ ಹಾಗೂ ಘಟನೆಗೆ ಸಂಬಂಧಿಸಿದ ವಾಸ್ತವಾಂಶಗಳು ಅಧಿಕಾರಿಗಳ ಸಮಗ್ರ ತನಿಖೆಯ ಬಳಿಕವೇ ಸ್ಪಷ್ಟವಾಗಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ತಿಪ್ಪಗಾನಹಳ್ಳಿಯಲ್ಲಿ ಕೋಳಿಗಳ ವಿಚಾರವಾಗಿ ಆರಂಭವಾದ ಎರಡು ಕುಟುಂಬಗಳ ನಡುವಿನ ಜಗಳ ಗಂಭೀರ ಸ್ವರೂಪ ಪಡೆದು ಸಾರ್ವಜನಿಕ ಆಸ್ಪತ್ರೆಯಲ್ಲೇ ಹಲ್ಲೆ ಮಾಡಿದ ಆರೋಪದ ಮಟ್ಟಕ್ಕೆ ತಲುಪಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಸಾಮಾನ್ಯವಾಗಿ ಕೋಳಿ ಗಲೀಜು ಮಾಡುವುದು ಮಾಮೂಲಿ. ಆದರೆ ಅದೇ ವಿಚಾರಕ್ಕೆ ಆರಂಭವಾದ ಸಣ್ಣ ಜಗಳವೊಂದು ಸರ್ಕಾರಿ ಆಸ್ಪತ್ರೆಯಲ್ಲೇ ಹಲ್ಲೆಗೆ ದಾರಿ ಮಾಡಿಕೊಟ್ಟಿರುವ ಆಘಾತಕಾರಿ ಘಟನೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ. ಗೌರಿಬಿದನೂರು ತಾಲೂಕಿನ ತಿಪ್ಪಗಾನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ ಇದಾಗಿದ್ದು, ಬುಧವಾರ ರಾತ್ರಿ ಮಮತಾ ಮತ್ತು ಧಾಳಪ್ಪ ದಂಪತಿ ಸಾಕುತ್ತಿದ್ದ ಕೋಳಿಗಳು ನೆರೆಮನೆಯ ಅಶ್ವತ್ಥಪ್ಪ ಹಾಗೂ ವೆಂಕಟಲಕ್ಷ್ಮಮ್ಮ ಅವರ ಮನೆಯ ಮುಂದೆ ಗಲೀಜು ಮಾಡುತ್ತಿದ್ದುವು. ಇದೇ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಸಣ್ಣದಾಗಿ ಆರಂಭವಾದ ಮಾತಿನ ಚಕಮಕಿ ಕ್ಷಣಾರ್ಧದಲ್ಲಿ ವಿಕೋಪಕ್ಕೆ ತಿರುಗಿ ಹೊಡೆದಾಟ ನಡೆದಿದೆ. ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡ ಮಮತಾ, ದಾಳಪ್ಪ ಹಾಗೂ ರವಿ ಅವರನ್ನ ತಕ್ಷಣವೇ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಜಗಳ ಅಲ್ಲಿಗೆ ಮುಗಿಲಿಲ್ಲ. ಅಶ್ವತ್ಥಪ್ಪ ಕುಟುಂಬದ ನಂದ, ನಾಗಮಣಿ, ಮನೋಜ್ ಹಾಗೂ ಅಶೋಕ್ ಎಂಬುವವರು ಆಸ್ಪತ್ರೆಗೆ ನುಗ್ಗಿ ಚಿಕಿತ್ಸೆ ಪಡೆಯುತ್ತಿದ್ದ ಮಮತಾ ಮತ್ತು ರವಿ ಅವರ ಮೇಲೆ ಮನಸೋ ಇಚ್ಛೆ ಮತ್ತೆ ಹಲ್ಲೆ ನಡೆಸಿದ್ದಾರೆ. ಈ ಆಸ್ಪತ್ರೆಯ ಆವರಣದಲ್ಲಿ ನಡೆದ ಈ ಹೈಡ್ರಾಮಾದಿಂದಾಗಿ ಅಲ್ಲಿದ್ದ ರೋಗಿಗಳು, ವೈದ್ಯಕೀಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ತೀವ್ರ ಭಯಭೀತಕ್ಕೆ ಒಳಗಾಗಿದ್ರು. ಮನೆ ಮುಂದೆ ಅವರು ಗಲಾಟೆ ಮಾಡೋದು, ದೊಣ್ಣೆ ತಗೊಂಡು ರಾತ್ರಿ ಆಟೋಯಿಂದ ಹಿಡಿದು ದೊಣ್ಣೆ ತಗೊಂಡು ಹೊಡೆದಿರೋದಷ್ಟೇ. ನನ್ನ ಗಂಡನಿಗೆ ಆಗಕ್ಕೆ ಹೋದ್ರು, ನಾನು ಇಟ್ಕೊಂಡೆ, ಅದು ಏಟು ನನಗೆ ಬಿತ್ತು. ಏನೂ ಇಲ್ಲ, ಕೋಳಿ ಜಗಳಕ್ಕೆ ಗಲಾಟೆ ಅಷ್ಟೇ, ಇನ್ನೇನಿಲ್ಲ. ನಾನು ನನ್ನ ಗಂಡ ಇಬ್ಬರು ಇದ್ದಿದ್ದು. ತಂದೆ, ಹೆಂಡತಿ, ಅಶೋಕ, ನಂದನೇ ಹೊಡೆದಿರೋದು. ದೊಣ್ಣೆ ತಗೊಬಂದು ನಂದ ಹೊಡೆದಿರೋದು. ನನ್ನ ಗಂಡ ಈಚೆಗೆ ಬಂದರೂ ಸಾಯಿಸಾಕ್ತಾನಂತೆ ಅವನು. ರಾತ್ರಿ ಬಂದು ಇಲ್ಲೇ ಹೇಳೋದು ಹಂಗೆ.
ನೀನು ಹೆಂಗೆ ಬರ್ತೀಯ ಬಾ ಈಚಕ್ಕೆ, ನಿನ್ನ ಗಂಡ ಹೆಂಗೆ ಓಡಾಡ್ತಾನೆ ಓಡಾಡಲಿ, ತಲೆ ತಗೊಂಡೇ ಹೋಗೋದು, ನಾನು ಮಚ್ಚಿ ತಗೊಂಡು ಬಂದು ತಲೆ ತಗೊಂಡೇ ಹೋಗೋದು ಅಂತ ಹೇಳೋದು. ಈ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಪ್ರಸ್ತುತ 2 ಕಡೆಯವರಿಂದ ದೂರು ಸ್ವೀಕರಿಸಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಯಲಾಗುತ್ತಿದೆ. ತನಿಖೆಯ ಬಳಿಕವೇ ಸಂಪೂರ್ಣ ಸತ್ಯಾಂಶ ಹೊರಬರಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ಬಿಎಸ್ಪಿ ಮುಖಂಡ ಭೂಮಾನಂದ ಹದ್ದಿನಾಳ ಹತ್ಯೆ ಪ್ರಕರಣದ ಆರೋಪಿಗಳನ್ನ ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಮುಖಂಡರು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಎಸ್ಎಸ್ ಮುಖಂಡ ಗಂಗಾಧರ್, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ಬಿಎಸ್ಪಿ ಮುಖಂಡ ಭೂಮಾನಂದ ಹದ್ದಿನಾಳ ಹತ್ಯೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ಭೂಮಾನಂದ ಹದ್ದಿನಾಳ ಅವರ ಮೇಲೆ ಗಡಾರಿ, ಮಚ್ಚು ಹಾಗೂ ದೊಣ್ಣೆಗಳಿಂದ ಹಲ್ಲೆ ನಡೆಸಿ ಹತ್ಯೆ ಮಾಡಲಾಗಿದೆಯೆಂದು ಆರೋಪಿಸಿ ಹತ್ಯೆ ಪ್ರಕರಣದ ಹಿಂದೆ ಯಾರೇ ಇದ್ದರೋ ಯಾವುದೇ ಒತ್ತಡಕ್ಕೆ ಮಣಿಯದೆ ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ತನಿಖೆಯಲ್ಲಿ ಯಾವುದೇ ಲೋಪವಾಗದಂತೆ ಕ್ರಮ ಕೈಗೊಂಡು ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸಬೇಕು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವ ಮೂಲಕ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಆತ ಬೆಂಗಳೂರಲ್ಲಿ ಸೇರ್ಕೊಂಡು ಸ್ವಲ್ಪ ಡೆವಲಪ್ ಆಗಿ BSPನ ಒಪ್ಕೊಂಡು ಪಾರ್ಟಿ ಕಟ್ಟೋದಕ್ಕೆ ಆ ಊರಿಗೆ ಹೋಗ್ತಾನೆ. ಆ ಹೋದಂಥ ಸಂದರ್ಭದಲ್ಲಿ ಒಳ್ಳೆ ಒಂದು ಕಾರ್ ಇಟ್ಕೊಳ್ತಾನೆ, ಒಂದು ಚೆನ್ನಾಗಿ ಮನೆ ಕಟ್ಕೊಳ್ತಾನೆ, ಮತ್ತು ಪಾರ್ಟಿನ ಪ್ರಬಲವಾಗಿ ಬೆಳೆಸೋಕ್ಕೆ ಹೋಗ್ತಾನೆ. ಆಗ ಅಲ್ಲಿ ಲೋಕಲಲ್ಲಿ ಅಮರೇಗೌಡ ಮತ್ತು ಒಬ್ಬ ನಾಯಕ ಹುಡುಗ ಏನು ಮಾಡ್ತಾನೆ, ಅವರು ಮರಳು ದಂಧೆ ಮತ್ತು ಇಸ್ಪೀಟೆಲ್ಲ ಆಡಿಸ್ತಾ ಇರ್ತಾರೆ. ಅದರಲ್ಲಿ SC/ST ಜನಾಂಗನೇ ಸುಮಾರು ಜನ ಹಾಳಾಗಿರ್ತಾರೆ. ಅದನ್ನು ಮನಗಂಡಂಥ ಈ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಭೀಮಾನಂದ್ ಏನು ಮಾಡ್ತಾನೆ ಅಂದರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟೋ ಮುಖಾಂತರ ಮತ್ತು ಹೋರಾಟ ಮಾಡೋ ಮುಖಾಂತರ ಆ ಮರಳು ದಂಧೆನ ಮತ್ತು ಇಸ್ಪೀಟ್ ಎಲ್ಲನೂ ನಿಲ್ಲಿಸ್ತಾನೆ. ಆ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಇವರು ಏನು ಇಷ್ಟು ವರ್ಷಗಳಿಂದ ಅದರಲ್ಲಿ ಜೀವನ ಮಾಡ್ತಾಯಿದ್ರು ಇವರೆಲ್ಲ, ಈಗ ನಮಗೆಲ್ಲ ಹಾಳು ಮಾಡಿದ್ನಲ್ಲ, ನಮ್ಗೆ ಹೊರ ಹಣ ಎಲ್ಲ ಇದಾಯ್ತಲ್ಲ ಅಂತ ಹೇಳ್ಬಿಟ್ಟು ಅದ್ರ ಜೊತೆಯಲ್ಲಿ ಪೊಲೀಸ್ ಕೂಡ ಶಾಮೀಲಾಗಿದೆ. ಯಾಕಂದರೆ ಪೊಲೀಸಿಗೆ ತಿಂಗಳು ಮಾಮೂಲು ಕೊಡ್ತಾಯಿದ್ರು. ಈಗ ಅದನ್ನು ನಿಲ್ಲಿಸಿದಾಗ ಅವ್ರಿಗೂ ಎಲ್ಲ ನಿಂತೋಯ್ತು. ಏನು ಮಾಡೋದು ಅಂತ ಅವ್ರೇನು ಮಾಡಿದ್ರು, ಒಂದು ಸುಮಾರು 3 ತಿಂಗಳಿಂದ ಸ್ಕೆಚ್ ಹಾಕಿದ್ದಾರೆ ಇದನ್ನ ಮಾಡ್ರೆ ಹೆಂಗೆ ಮಾಡಬೇಕು ಅಂತ. ಅವಾಗ ಏನು ಮಾಡ್ತಾನೆ, ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಒಂದು 8 ಜನಕ್ಕೆ ಸುಪಾರಿ ಕೊಡ್ತಾರೆ. ಆ 8 ಜನ ಏನಂದರೆ, ಅವನು ಆ ಹೆಂಡ್ತಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿರ್ತಾನೆ. ಆ ಅಮ್ಮ ಬರೋಂಥ ಸಂದರ್ಭದಲ್ಲಿ ಇವ್ರು ಕಾಯ್ತಾ ಇರ್ತಾರೆ. ಹೆಂಡ್ತಿ ಇದ್ದಾಳೆ, ಪ್ರೆಗ್ನೆಂಟ್ ಬೇರೆ ಅಂತ ಹೇಳ್ಬಿಟ್ಟು ಆ ಅಮ್ಮನ ಮನೆ ಬಿಟ್ಟು ಬರೋವರೆಗೂ ಸುಮ್ಮನೆ ಇರ್ತಾರೆ. ಮನೆಯಲ್ಲಿ ಬಿಟ್ಟು ಬಂದ ಮೇಲೆ ಅವರು ಸುತ್ತರಿಸ್ಕೊಂಡು ಅವನ್ನ ಚುಚ್ಚಿ ಕೊಲೆ ಮಾಡ್ತಾರೆ. ಇವತ್ತು ಆಳುವಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಇರ್ಬೋದು, ಇವತ್ತು ಪೊಲೀಸು ಏನಾಗಿದೆ, ಪೊಲೀಸ್ ಇಲಾಖೆ ಏನು ನಶಿಸಿ ಹೋಗಿದೆಯಾ, ಇವತ್ತು ಪೊಲೀಸ್ ವ್ಯವಸ್ಥೆ ಇವತ್ತು ಹದಗೆಟ್ಟು ಹೋಗಿಬಿಟ್ಟಿದೆ. ಒಬ್ಬ ದಲಿತರು ಓಟ್ ಪಡೆದು ಇವತ್ತು ನೀವು ಅಧಿಕಾರಕ್ಕೆ ಬಂದಂಥವ್ರು, ಇವತ್ತು ಒಬ್ಬ ದಲಿತನ ಪಬ್ಲಿಕ್ಕಲ್ಲಿ ಮರ್ಡರ್ ಮಾಡಿ ಕೊಚ್ಚಿ ಕೊಲೆ ಮಾಡ್ತಾಯಿದ್ರೆ ನೀವು ಅದನ್ನು ಏನೂ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಅಂದರೆ ನಿಮ್ಮ ಸರ್ಕಾರ ಏನಕ್ಕೆ? ಹಂಗಾದ್ರೆ ಈ ದಲಿತರೆಲ್ಲ ಓಟ್ ಹಾಕಿ ನಿಮ್ಗೆ ಗೆಲ್ಸಿದ್ದು ಏನಕ್ಕೆ? ನಾವು ಇವತ್ತು ಸಾಯೋದಿಕ್ಕ, ಇಲ್ಲ ನಮ್ಮನ್ನು ಬಹಿಷ್ಕಾರ ಹಾಕಿಸ್ಕೊಳ್ಳೋದಿಕ್ಕ, ಮರ್ಡರ್ ಮಾಡೋದಿಕ್ಕ, ನಾವು ಬದುಕಕ್ಕೆ ನಾವು ಬಿಡ್ತಾನೆ ಇಲ್ವಲ್ಲ ನೀವು? ಈ ಥರ ಮಾಡಿ ಇವತ್ತು ಅವ್ರನ್ನ ಕೊಲೆ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ 2 ಹೆಣ್ಮಕ್ಳಿದ್ದಾರೆ, ಚಿಕ್ಕ ಮಕ್ಕಳು ಹೆಣ್ಮಕ್ಳಿದ್ದಾರೆ. ಈಗ ಅಮ್ಮ ಬೇರೆ, ಪ್ರೆಗ್ನೆಂಟ್ ಬೇರೆ ಅಮ್ಮ, ಈಗ ಹೆಂಡತಿ, 3 ಜನ ಮಕ್ಕಳು. ಪಾಪ ಅನಾದಿಯಾಗಿದ್ದಾಳೆ ಆ ಹುಡುಗಿ. ಆ ಹುಡುಗಿಗೆ ಈಗ ಜೀವನ ಕೊಡೋರು ಯಾರು? ಇನ್ನು ಸಾಕವ್ರು ಯಾರು ಆ ಹುಡುಗಿಗೆ? ಅದಕ್ಕೆ ಇವತ್ತು ಸರ್ಕಾರನ ಒತ್ತಾಯ ಮಾಡ್ತಾಯಿದ್ವಿ, ಅವ್ರಿಗೆ 25 ಲಕ್ಷ ಒಂದು ಪರಿಹಾರ ಕೊಡಿ ಮಗುಗೆ, ಮತ್ತು ಏನು ಸೋಷಿಯಲ್ ಸಮಾಜ ಕಲ್ಯಾಣಕ್ಕೆ ಒಂದು ಉದ್ಯೋಗನಾದರೂ ಕೊಟ್ಟ ಎಮ್ಮಿಗೆ ಜೀವನಕ್ಕೆ ಸಹಾಯ ಮಾಡಿ ಅಂತ ನಾವು ಇವತ್ತು ಸರ್ಕಾರನ ಒತ್ತಾಯ ಮಾಡ್ತೇವೆ. ಅದ್ರ ಜೊತೆಯಲ್ಲಿ ಇವತ್ತು 8 ಜನ ಮರ್ಡರ್ ಮಾಡಿದ್ದಾರೆ, ಅವ್ರನ್ನ ಕೂಡಲೇ ಎಲ್ಲರನ್ನೂ ಬಂಧಿಸಬೇಕು. ಅವ್ರಿಗೆ ಶಿಕ್ಷೆಗೆ ಒಳಪಡಿಸಂಗೆ ಪೊಲೀಸು ಸೂಕ್ಷ್ಮವಾಗಿ ಅದನ್ನು ರಿಪೋರ್ಟ್ ಹಾಕಬೇಕು. ನಾಯನಹಳ್ಳಿ ನರಸಿಂಹಮೂರ್ತಿ, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ನಡೆಯಿತು. ಈ ವೇಳೆ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಆಸ್ಪತ್ರೆ ಪಕ್ಕದ ಚರಂಡಿ ಮತ್ತು ಸರ್ಕಾರಿ ಶೌಚಾಲಯವನ್ನ ಸ್ವಚ್ಛಗೊಳಿಸಿ ಶುಚಿಯಾಗಿಡಬೇಕು ಎಂದು ಪುರಸಭೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆ ನಡೆಯಿತು. ಈ ವೇಳೆ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಆಸ್ಪತ್ರೆ ಪಕ್ಕದ ಚರಂಡಿ ಮತ್ತು ಸರ್ಕಾರಿ ಶೌಚಾಲಯವನ್ನ ಸ್ವಚ್ಛಗೊಳಿಸಿ ಶುಚಿಯಾಗಿಡಬೇಕು ಎಂದು ಪುರಸಭೆ ಅಧಿಕಾರಿಗೆ ಸೂಚನೆ ನೀಡಿದರು. ಆಸ್ಪತ್ರೆಯ ಕುಡಿಯುವ ನೀರಿನ ಘಟಕವನ್ನು ಸರಿಪಡಿಸಲಾಗುವುದು. ಮತ್ತೊಂದು ಹೊಸ ನೀರಿನ ಶುದ್ಧೀಕರಣ ಘಟಕ ಹಾಕಿಸಲಾಗುವುದು. ಆಸ್ಪತ್ರೆಯಲ್ಲಿ ವಿದ್ಯುತ್ ಏರಿಳಿತದ ಬಗ್ಗೆ ಬೆಸ್ಕಾಂ ಕಾರ್ಯಪಾಲಕ ಎಂಜಿನಿಯರ್ ಜೊತೆ ಚರ್ಚೆ ಮಾಡಿ ಕೂಡಲೇ ಸಮಸ್ಯೆ ಪರಿಹರಿಸಬೇಕು ಎಂದು ಸೂಚನೆ ನೀಡಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಪುರುಷರ ವಾರ್ಡ್ಗೆ ಭೇಟಿ ನೀಡಿದ ಶಾಸಕ ಸುಬ್ಬಾರೆಡ್ಡಿ ಪರಿಶೀಲನೆ ಮಾಡಿದ್ರು. ಆಸ್ಪತ್ರೆಯಲ್ಲಿ ವೈದ್ಯರು, ನರ್ಸ್ಗಳಿಂದ ಆರೋಗ್ಯ ಚಿಕಿತ್ಸೆ ಬಗ್ಗೆ ಒಳರೋಗಿಗಳು ಮತ್ತು ಕುಟುಂಬಸ್ಥರಿಂದ ಮಾಹಿತಿ ಪಡೆದರು. ಆಸ್ಪತ್ರೆಗೆ ಅಗತ್ಯವಿರುವ ಹೊಸ ಜನರೇಟರ್, ಕ್ಷಕಿರಣ ಯಂತ್ರಗಳ ಖರೀದಿ ಸೇರಿದಂತೆ ವಿವಿಧ ಯೋಜನೆಗಳಿಗಾಗಿ ಸರ್ಕಾರದಿಂದ ಅನುದಾನ ಮಂಜೂರು ಮಾಡಿಸಲಾಗುವುದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭರವಸೆ ನೀಡಿದರು. ರಕ್ಷಾ ಸಂಸ್ಥೆಯಲ್ಲಿ ಹಾಸ್ಪಿಟ್ಲಲ್ಲಿ ಕೆಲವು ನಮ್ಮ NHRM ಇಂದ ಕೆಲವು ಅನುದಾನ ಬರ್ತಾ ಇಲ್ಲ. ಅದನ್ನು ಹೇಗೆ ಪರ್ಚೇಸ್ ಮಾಡಬೇಕು ಅಂತ, ಜನ್ರೇಟ್ರ್ ಒಂದು 35ಕ್ಕೆ ಹೊಸದೊಂದು ಜನ್ರೇಟ್ರ್ ಬೇಕು ಅಂತ ಹೇಳಿದ್ದಾರೆ, ಮತ್ತು ಕ್ಷಕಿರಣದೊಂದು ಯಂತ್ರ ಬೇಕು ಅಂತ ಹೇಳಿದ್ದಾರೆ. ಮತ್ತು ಇನ್ನೂ ಕೆಲವು ಹಲವಾರು ವಿಚಾರದ ಬಗ್ಗೆ ಚರ್ಚೆ. ಹಾಸ್ಪಿಟ್ಲಿಗೆ ಏನು ಬೇಕು ಈಗ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಕೆಲವು ಇಮ್ಮಿಡಿಯೇಟು ಔಷಧಿಗಳು ಬೇಕಾ ಪರ್ಚೇಸ್ ಮಾಡೋಕ್ಕೆ ಅನುಮತಿ ಕೊಟ್ಟಿದ್ದೇನೆ. ಮತ್ತು ಈ ಬ್ಲಡ್ ಪರ್ಚೇಸ್ ಮಾಡೋಕ್ಕೆ ಸ್ವಲ್ಪ ಈಗ ನಮಗೆ NHRM ಅನುದಾನ ಬರ್ತಾಯಿಲ್ಲ. ARS ಪರ್ಚೇಸ್ ಮಾಡೋಕ್ಕೂ ಸ್ವಲ್ಪ ಅನುಮತಿ ಕೊಟ್ಟಿದ್ದೀನಿ. ಇಂಥ ವಿಚಾರ ಸುಮಾರು 16 ಐಟಮ್ ಇತ್ತು. 16 ಐಟಮ್ ಬಗ್ಗೆ ಚರ್ಚೆ ಮಾಡಿದ್ವಿ. ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ಏನಿಲ್ವಲ್ಲ, ವೈದ್ಯರ ಕೊರತೆ ನಮ್ಮಲ್ಲಿ ಏನಿಲ್ವಲ್ಲ. ಒಂದೇ ಒಂದು ನಿಮಿಷ, ವೈದ್ಯರ ಕೊರತೆ ಇಲ್ಲ ಸರ್, ಇಬ್ಬರು ಮಾತ್ರ ಇಲ್ಲ. ನಮ್ಮಲ್ಲಿ 11 ಜನ ಏನೋ ಇರಬೇಕು, 9 ಜನ ಇದ್ದೀವಿ, 2 ಡಾಕ್ಟ್ರು. ಅದನ್ನು ಇಷ್ಟೆಲ್ಲ ಫಿಲಪ್ ಮಾಡಿಸ್ತೀನಿ ನಾನು. ಈಗಲೇ ನಾನೇ ಚೆಕ್ ಮಾಡಿದೆ, ಕ್ಲಿನಿಕಲ್, ನಾನ್ ಕ್ಲಿನಿಕಲ್ಲು. ಪ್ರತಿಯೊಬ್ಬರು ಅಟೆಂಡೆನ್ಸ್ ನೋಡಿದ್ರು, ಪ್ರತಿಯೊಬ್ಬರು ಇದ್ದಾರೆ. ಇನ್ನೂ ಸ್ವಲ್ಪ ಯಾವೇರಿ ಬುಧವಾರ ಇನ್ಮೇಲೆ ಮೀಟಿಂಗ್ ಮಾಡ್ತೀವಿ. ನಾನು ಬರಲಿಲ್ಲ, ನಮ್ಮ ಕಮಿಟಿ ಮೆಂಬರ್ಸ್ 5 ಜನ ಇದ್ದಾರೆ. ಬಂದು ಇಲ್ಲಿ ಕೂತು ಇನ್ನೂ ಏನು ಸಮಸ್ಯೆಗಳಿದೆ ಅವನ್ನೆಲ್ಲ ಕ್ಲಿಯರ್ ಮಾಡೋದು ನಮ್ಮ ಜವಾಬ್ದಾರಿ. ಆಸ್ಪತ್ರೆಯಲ್ಲಿ ವಿವಿಧ ಸೌಲಭ್ಯಗಳ ಪೂರೈಕೆಗಾಗಿ ಅನುದಾನ ಬಳಸಿಕೊಳ್ಳುವಂತೆ ಆಸ್ಪತ್ರೆ ಆಡಳಿತಾಧಿಕಾರಿಗೆ ಸೂಚನೆ ನೀಡಲಾಗಿದೆ. ಆಸ್ಪತ್ರೆಯಲ್ಲಿ ಸೂಕ್ತ ವೈದ್ಯರು, ಸಿಬ್ಬಂದಿ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಬಡ ಜನರು, ರೈತರು, ಕೂಲಿ ಕಾರ್ಮಿಕರು, ಸಾಮಾನ್ಯ ಜನರೇ ಬರುತ್ತಾರೆ. ಅವರಿಗೆ ವೈದ್ಯರು ಮತ್ತು ಸಿಬ್ಬಂದಿ ಉತ್ತಮ ಚಿಕಿತ್ಸೆ ನೀಡಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ವಿನಯ್ ಕುಮಾರ್ ಮಾತನಾಡಿ, ಆಸ್ಪತ್ರೆಗೆ ಹೊಸ ಜನರೇಟರ್ ಖರೀದಿ, ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಮುದ್ದೇನಹಳ್ಳಿ ಸತ್ಯಸಾಯಿ ಆಸ್ಪತ್ರೆಯಿಂದ ಖರೀದಿಸಿದ ರಕ್ತದ ಪೊಟ್ಟಣಗಳ ಬಿಲ್ಲಿನ ಮೊತ್ತ ಪಾವತಿಸಬೇಕಿದೆ. ಹೊಸ ಕ್ಷಕಿರಣ ಯಂತ್ರವನ್ನು ಶಾಸಕರ ಅನುದಾನದಲ್ಲಿ ವಿತರಿಸಬೇಕು. ವಿದ್ಯುತ್ ಏರಿಳಿತದಿಂದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಸುಟ್ಟು ಹೋಗುತ್ತಿದ್ದು, ಸ್ಟೆಬಿಲೈಸರ್ ಖರೀದಿಸಿ ಕೊಡಬೇಕು ಎಂದು ಹೇಳಿದರು. ಅಲ್ಲದೆ ABRK ವಿಭಾಗಕ್ಕೆ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ವೈಫೈ ಸೇವೆಗೆ ಅನುಮತಿ. 2026-27ನೇ ಸಾಲಿನಲ್ಲಿ ಔಷಧ, ರಿಯೇಜೆಂಟ್ಸ್, ಕ್ಷಕಿರಣ ಖರೀದಿಗೆ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಪ್ರಕ್ರಿಯೆ ಮಾಡುವುದರಿಂದ ಸರಬರಾಜಿಗೆ ಆದೇಶ ನೀಡುವಂತೆ ಮನವಿ ಮಾಡಿದರು. ಕಟ್ಟಡದ ಹಿಂದೆ ಗೋಡೆ ಬೇರುಕು ಬಿಟ್ಟಿದೆ. ಆಸ್ಪತ್ರೆ ಪಕ್ಕದಲ್ಲಿನ ಸರ್ಕಾರಿ ಶೌಚಾಲಯ ಮತ್ತು ಚರಂಡಿ ವ್ಯವಸ್ಥೆ ಹದಗೆಟ್ಟಿದ್ದು, ಇಲಿ, ಹೆಗ್ಗಣ, ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದನ್ನು ಶೀಘ್ರವೇ ಸ್ವಚ್ಛಗೊಳಿಸಬೇಕು ಎಂದು ಮನವಿ ಮಾಡಿದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಪುಟ್ಟ ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ.
ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ H-Cross ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ, ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704, 9900936936. ಕರಿಯಾನಪುರ, H-Cross, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಶ್ರೀ ಬೃಂದಾವನ್ ಎನ್ಕ್ಲೇವ್ ಅಂತ ಸುಮಾರು ಒಂದು ಬಡ್ಜೆಟ್ ವಿಲ್ಲಾಸ್, ETCP ಅಪ್ರೂವಲ್, ಆಮೇಲೆ ರೇರಾ ಅಪ್ರೂವಲ್ ಹಾಕಿದ್ದೀರಿ. ಇನ್ನು ಒಂದು ಕೆಲವೇ ಒಂದು 10-15 ಡೇಸ್ ಅಲ್ಲಿ ಅದು ರೇರಾನು ಬಂದಿರುತ್ತೆ. ಸುಮಾರು ಕರ್ಣಶ್ರೀ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕೊರೋನಾ ಆದ್ಮೇಲೆ ಫಸ್ಟ್ ಪ್ರಾಜೆಕ್ಟ್ ಇದು ಲಾಂಚ್ ಮಾಡ್ತಾ ಇದ್ರಿ. 180 ವಿಲ್ಲಾ ಬರುತ್ತೆ 30-40, 30-50 ಅಲ್ಲಿ. ಸೊ ಎಲ್ಲ ಡಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಟ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಆಮೇಲೆ 4 ಬೆಡ್ರೂಮ್ ಡೂಪ್ಲೆಕ್ಸ್ ವಿತ್ ಎಲ್ಲ ಬೇಸಿಕ್ ಕಮ್ಯುನಿಟೀಸ್. ಬೆಂಗಳೂರಲ್ಲಿ ಈಗ ಈ ಸ್ಟ್ಯಾಂಡರ್ಡ್ ಆಗಿ ಒಂದು ಟಾಪ್ ಎಂಡ್ ಎಲ್ಲ ಹೆಂಗ್ ಮಾಡ್ತಾರೋ ಅದೇ ತರ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕು. ಒಂದು 3 ವರ್ಷಕ್ಕೆ ಅವ್ರಿಗೆ ಡಬಲ್ ಅಮೌಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಕ್ಕಬಳ್ಳಾಪುರದ BB ರಸ್ತೆಯಲ್ಲಿ ನಡೆಯುತ್ತಿರುವ ಸರ್ಕಲ್ ಮಾರಮ್ಮ ಜಾತ್ರಾ ಮಹೋತ್ಸವದಲ್ಲಿ ಇಂದು ಸುಮಂಗಳಿಯರಿಗೆ ಅರಿಶಿಣ ಕುಂಕುಮ ವಿತರಿಸುವ ಕಾರ್ಯ ಯಶಸ್ವಿಯಾಗಿ ನಡೆಯಿತು. ಕಳೆದ 68 ವರ್ಷದಿಂದ ನಡೆಯುತ್ತಿರುವ ಜಾತ್ರೆ ಇದಾಗಿದ್ದು, ಈ ಜಾತ್ರೆ ನಡೆಯುವ ಕಾಲದಲ್ಲಿ ಬರುವ ಪ್ರತಿ ಶುಕ್ರವಾರ ಸುಮಂಗಳಿಯರಿಗೆ ಅರಿಶಿಣ ಕುಂಕುಮ ನೀಡುವುದು ರೂಢಿಯಾಗಿದೆ.
ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿ ನಡೆಯುತ್ತಿರುವ ಸರ್ಕಲ್ ಮಾರಮ್ಮ ಜಾತ್ರಾ ಮಹೋತ್ಸವದಲ್ಲಿ ಇಂದು ಸುಮಂಗಳಿಯರಿಗೆ ಅರಿಶಿಣ ಕುಂಕುಮ ವಿತರಿಸುವ ಕಾರ್ಯ ಯಶಸ್ವಿಯಾಗಿ ನಡೆಯಿತು. ಕಳೆದ 68 ವರ್ಷಗಳಿಂದ ನಡೆಯುತ್ತಿರುವ ಜಾತ್ರೆ ಇದಾಗಿದ್ದು, ಈ ಜಾತ್ರೆ ನಡೆಯುವ ಕಾಲದಲ್ಲಿ ಬರುವ ಪ್ರತಿ ಶುಕ್ರವಾರ ಸುಮಂಗಳಿಯರಿಗೆ ಅರಿಶಿಣ ಕುಂಕುಮ ನೀಡುವುದು ರೂಢಿಯಾಗಿದೆ. ಸರ್ಕಲ್ ಮಾರಮ್ಮ ಸೇವಾ ಸಮಿತಿಯಿಂದ ಪ್ರತಿ ವರ್ಷ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನೆರವೇರಿಸುತ್ತಿದ್ದು, ಈ ಬಾರಿ ಸಮಿತಿಯ ಕೆಲ ಸದಸ್ಯರು ನಿಧನ ಹೊಂದಿದ ಕಾರಣ ಜಾತ್ರೆಯನ್ನ ಸರಳವಾಗಿ ಆಚರಿಸಲಾಗುತ್ತಿದೆ. ಮುಂದಿನ ವರ್ಷ ಅದ್ದೂರಿಯಾಗಿ ಜಾತ್ರೆ ನಡೆಸುವುದಾಗಿ ಆಯೋಜಕರು ತಿಳಿಸಿದ್ದಾರೆ. ಪ್ರತಿ ವರ್ಷವೂ ಸಮಿತಿಯ ಯಾವುದೇ ಸದಸ್ಯರು ನಿಧನ ಹೊಂದಿದ್ರೆ ಅವರ ಗೌರವಾರ್ಥ ಸರಳವಾಗಿ ಜಾತ್ರೆ ಆಚರಿಸುವುದು ರೂಢಿಯಾಗಿದ್ದು, ಈ ವರ್ಷವೂ ಅದೇ ಆಗಿದೆ. ಮುಂದಿನ ವರ್ಷಕ್ಕೆ ವೈಭವದ ಜಾತ್ರೆ ಮಾಡಲಾಗುವುದು. ಇಂದು ಶುಕ್ರವಾರವಾದ ಕಾರಣ ಸುಮಾರು 3,000 ಮಂದಿಗೆ ಅರಿಶಿಣ ಕುಂಕುಮ ವಿತರಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ಸರ್ಕಲ್ ಮಾರಮ್ಮ ಸೇವಾ ಸಮಿತಿ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ 68ನೇ ವರ್ಷದ ಪೂಜಾ ಮಹೋತ್ಸವ ಏರ್ಪಡಿಸಿದ್ದೀವಿ. ನಾವು ಕಾರಣಾಂತರಗಳಿಂದ ಜಾತ್ರೆ ಮಾಡಬೇಕಾಗಿತ್ತು. ನಮ್ಮ ಸಂಘದಲ್ಲಿ ಯಾರೋ ಒಬ್ಬ ಸದಸ್ಯರಾದಂಥ ಸಮಯದಲ್ಲಿ ಸರಳವಾಗಿ ಪೂಜಾ ಮಹೋತ್ಸವ ಮಾಡ್ತೀವಿ. ಯಾಕಂದರೆ ಅಪ್ಪಾಲು ಮಂಜುನಾಥ್ರವರು, ಎಲೆ ವ್ಯಾಪಾರಿ ಮುನ್ಕೃಷ್ಣಪ್ಪನವರು, ಕಟ್ಲು ಸೀನಪ್ಪನವರು ಹಲವಾರು ಜನ ನಮ್ಮ ಜೊತೆಯಲ್ಲಿ ಎಕ್ಸ್ಪೈರ್ಡ್ ಆಗಿದ್ದಾರೆ. ಆದ್ದರಿಂದ ಸಿಂಪಲ್ ಪೂಜಾ ಮಹೋತ್ಸವ ಮಾಡಿದ್ದೀವಿ. ಇಂದು 5ನೇ ದಿನವಾದ ಸುಮಂಗಳಿಯರಿಗೆ ಸುಮಾರು 3,000 ಜನ ಮೇಲೆ ಸುಮಂಗಳ ಅರ್ಶನ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಬರೋ ವರ್ಷ ವೈಭವದ ಜಾತ್ರೆ ಮಹೋತ್ಸವ ಏರ್ಪಡಿಸ್ತೀವಿ. ದಾನಿಗಳ ಸಹಕಾರದಿಂದ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲರಿಗೂ 5 ತಾಯಂದಿರು ಆಯುಷು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ದಿನದ ಸೇವಾಕರ್ತರಾದಂಥ ಹರೀಶ್ನಾಥ್ ಅಪ್ಪಾಲು ವಾಣಿಜ್ಯ ಜ್ಯೋತಿಗಳು ಈ ದಿನದ ಅರ್ಶನ ಕಾರ್ಯಕ್ರಮದ ಸೇವಾಕರ್ತರಾಗಿರ್ತಾರೆ. ಎಲ್ಲ ಸಹಕರಿಸಿದಂಥ ಎಲ್ಲ ದಾನಿಗಳು 5 ತಾಯಂದಿರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ 2 ಮಾತುಗಳು ಮುಗಿಸ್ತಾ ಇದ್ದೀವಿ. ಇನ್ನು ಸರ್ಕಲ್ ಮಾರಮ್ಮ, ಮುತ್ಯಾಲಮ್ಮ, ಸಪ್ಪಲಮ್ಮ, ಪಟಾಲಮ್ಮ ದೇವರ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು, ಎಲ್ಲರಿಗೂ ಒಳ್ಳೆಯದಾಗಬೇಕು, ಸದಾ ಇದೇ ರೀತಿ ಜಾತ್ರೆ ಯಶಸ್ವಿಯಾಗಿ ನಡೆಯಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸಲಾಗುತ್ತಿದೆ. ಜಾತ್ರೆ ನಡೆಯುವ ವೇಳೆ ಪ್ರತಿ ಶುಕ್ರವಾರ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ನೀಡುವ ಪದ್ಧತಿ ನಡೆದು ಬಂದಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಇಲ್ಲಿ ನಾವು ಪರಂಪರೆಯಿಂದ ಮಾಡ್ಕೊಂಡು ಬರ್ತಿರೋ ಜಾತ್ರೆ ಇದು. ನಮ್ಮ ತಂದೆ ಅಲ್ಲ, ನಮ್ಮ ತಾತನ ಕಾಲದಿಂದ ಮಾಡ್ಕೊಂಡು ಬರ್ತಿದ್ದೀವಿ. ನಮ್ಮ ತಂದೆ ಅವ್ರು ಏನು ಪಾಲಿಸ್ತಿದ್ದಾರೆ, ನಮ್ಮ ತಾತ ಅವ್ರು ಏನು ಪಾಲಿಸ್ತಿದ್ದಾರೆ, ನಾವು ಅದನ್ನೇ ಪಾಲಿಸ್ಕೊಂಡು ಬರ್ತಿದ್ದೀವಿ. ನಮ್ಮ ಅಣ್ಣ, ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಅಮ್ಮ ಅವರೆಲ್ಲ ಪಾಲಿಸಿದ್ರೆ ನಾವು ಪಾಲಿಸ್ತಿದ್ದೀವಿ. ಹಾಗೆ ನಾವು ಯಾವಾಗೂ ನಾವು ಶುಕ್ರವಾರದಂದು ಅರ್ಶಿಣ ಕುಂಕುಮ ಕೊಡ್ತಾರಲ್ವ, ಅದೇ ಥರ ನಾವು ಎವ್ರಿ ಶುಕ್ರವಾರ ಎವ್ರಿ ವರ್ಷ ನಾವು ಹೂವಿನ ಅಲಂಕಾರ ಮಾಡಿಸ್ತೀವಿ ದೇವರಿಗೆ. ಸದಾಕಾಲ ಸರ್ಕಲ್ ಮಾರಮ್ಮ, ಪಟಾಲಮ್ಮ, ಸಪ್ಲಮ್ಮ, ಮುತ್ಯಾಲಮ್ಮ ಎಲ್ಲ ದೇವರು ನಮ್ಮ ಕುಟುಂಬ ಮತ್ತು ಎಲ್ಲರ ಕುಟುಂಬ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲ ಕೊಟ್ಟು ಕಾಪಾಡ್ಕೊಂಡು ಬರಬೇಕು ಅಂತ ನಾವು ಬೇಡ್ಕೋತಿದ್ದೀವಿ. ಹಾಗೆ ಎಲ್ರಿಗೂ ಒಳ್ಳೇದಾಗಬೇಕು, ಸದಾಕಾಲ ಈ ಜಾತ್ರೆ ಇದೇ ಥರ ನಡಿಬೇಕು, ನಾವು ಯಾವಾಗಲೂ ಇದೇ ಥರ ಮಾಡಿಸ್ಬೇಕು ಅಂತ ನಾವು ಕೋರ್ಕೊಳ್ತಿದ್ದೀವಿ. ಹಾಗೆ ಇದು ಸೇವಾ ಸಮಿತಿಯಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಳ್ತಿದ್ದೀವಿ. ನನ್ನ ಹೆಸರು ದಿವ್ಯಾ ಅಂತ, ನಾನು ಚಿಕ್ಕಬಳ್ಳಾಪುರ ನಂದಿರು. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ ಲೋಕಾರ್ಪಣೆಗೊಳ್ಳಲಿದೆ ಎಂದು ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಅಂಬೇಡ್ಕರ್ ಭವನ ಹಾಗೂ ಆಜಾದ್ ಚೌಕ್ನ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯನ್ನು ಗುರುವಾರ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಪರಿಶೀಲಿಸಿದರು. 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಅಂಬೇಡ್ಕರ್ ಭವನವು ಒಂದು ಸಮುದಾಯ ಭವನವಾಗದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಸಾರುವ ಜ್ಞಾನ ಭವನವಾಗಿ ಹೊರಹೊಮ್ಮಿದೆ ಎಂದು ಶಾಸಕರು ತಿಳಿಸಿದರು. ಸುಮಾರು 1,000 ಜನ ಕುಳಿತುಕೊಳ್ಳಬಹುದಾದ ಆಸನ ವ್ಯವಸ್ಥೆ ಹಾಗೂ ಸಂಪೂರ್ಣ ಹವಾ ನಿಯಂತ್ರಿತ ಕಟ್ಟಡ, ಮಹಾನಗರಗಳಲ್ಲಿ ಇರುವಂತೆ 36 ಅಡಿ ಉದ್ದದ ಅತ್ಯಾಧುನಿಕ ಬೃಹತ್ LED ಪರದೆ ಅಳವಡಿಕೆ ಮಾಡಲಾಗಿದೆ ಎಂದರು. ಭವನದಲ್ಲಿ ವಿಶೇಷ ಟಚ್ ಸ್ಕ್ರೀನ್ ಕಂಪ್ಯೂಟರ್ಗಳನ್ನು ಅಳವಡಿಸಲಾಗಿದೆ. ಇದರಲ್ಲಿ ಅಂಬೇಡ್ಕರ್ ಅವರ ಜೀವನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳಿರುತ್ತವೆ. ನಿರ್ದಿಷ್ಟ ಸಮಯ ಅವಧಿಯಲ್ಲಿ ಉತ್ತರ ನೀಡುವ ಮೂಲಕ ಇಲ್ಲಿಗೆ ಭೇಟಿ ನೀಡುವ ವಿದ್ಯಾರ್ಥಿಗಳು ಮತ್ತು ಯುವಜನತೆ ತಮ್ಮ ಜ್ಞಾನ ಮಟ್ಟವನ್ನು ಪರೀಕ್ಷಿಸಿಕೊಳ್ಳಬಹುದು ಎಂದರು. ಆನೇಕಲ್ ತಾಲೂಕನ್ನು ಹೊರತುಪಡಿಸಿದರೆ ತಾಲೂಕು ಮಟ್ಟದಲ್ಲಿ ನಿರ್ಮಾಣಗೊಂಡಿರುವ ರಾಜ್ಯದ ಅತಿದೊಡ್ಡ ಅಂಬೇಡ್ಕರ್ ಭವನ ಇದಾಗಿದೆ. ಭವನ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿರದೆ ಎಲ್ಲ ಸಮುದಾಯದವರ ಕಾರ್ಯಕ್ರಮಗಳಿಗೂ ಮುಕ್ತವಾಗಿರುತ್ತದೆ. ತಾಲೂಕಿಗೆ ಸಾಂಸ್ಕೃತಿಕ ಮುಕ್ಕುಟದಂತಿದೆ ಎಂದರು. ಬಿಕೋ ಎನ್ನುತ್ತಿದ್ದ ಆಜಾದ್ ಚೌಕದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಪಾರ್ಕ್ ಕಾಮಗಾರಿ ವೀಕ್ಷಿಸಿದ ಶಾಸಕರು ಗಿಡಗಳ ನಾಟಿ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಮಕ್ಕಳಿಗೆ ಆಟವಾಡಲು ತೂಗುಯಾಲೆ ಹಾಗೂ ನವೀನ ಆಟದ ವ್ಯವಸ್ಥೆ, ಕಲ್ಲಿನ ಕಲಾತ್ಮಕ ಕೆತ್ತನೆ, ಶಿಲ್ಪಗಳು ಹಾಗೂ ಆಕರ್ಷಕ ಅಲಂಕಾರಿಕ ಗಿಡಗಳ ವ್ಯವಸ್ಥೆ ಮಾಡಲಾಗಿದೆ ಎಂದರು. ದೇವಾಲಯದ ಸುತ್ತಲೂ ಭದ್ರತೆಗಾಗಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ, ಸುಸಜ್ಜಿತ ಕುಡಿಯುವ ನೀರು, ಸ್ವಚ್ಛತೆ ಹಾಗೂ ನಗರದ ವೀಕ್ಷಣೆ ದೃಶ್ಯಗಳನ್ನು ಬಿತ್ತರಿಸಲು LED ಪರದೆ ಅಳವಡಿಸಲಾಗಿದೆ ಎಂದರು.
ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಮುಂದಿನ ಪ್ರಜೆಗಳಾಗುವವರು. ವಿಶ್ವದ 2ನೇ ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಚುನಾವಣೆಗಳು ಹೇಗೆ ನಡೆಯುತ್ತವೆ, ಮತದಾನದ ಮಹತ್ವ ಏನು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಈಗಲೇ ಅರಿತಿದ್ರೆ ಭವಿಷ್ಯದಲ್ಲಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಚುನಾವಣೆಗಳು ಪ್ರಾಮಾಣಿಕವಾಗಿ ನಡೆಯಲು ಸಹಕಾರಿಯಾಗಲಿದೆ. ಇಂತಹ ಒಂದು ಅಣುಕು ಚುನಾವಣೆ ಚಿಕ್ಕಬಳ್ಳಾಪುರ ನಗರದ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ನಡೆಯಿತು. ಈ ಕುರಿತು ವರದಿ ಇಲ್ಲಿದೆ ನೋಡಿ. ವೀಕ್ಷಕರ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಭವಿಷ್ಯದ ಪ್ರಜೆಗಳಿಗೆ ನಮ್ಮ ದೇಶದ ಚುನಾವಣೆಯ ಪದ್ಧತಿಗಳು, ಮತದಾನದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರದ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಇಂದು ಶಾಲಾ ಸಂಸತ್ ಚುನಾವಣೆ ನಡೆಸಲಾಯಿತು. ಈ ವೇಳೆ ಮಕ್ಕಳಲ್ಲಿಯೇ ಹಲವು ಗುಂಪುಗಳನ್ನು ಮಾಡಲಾಗಿದ್ದು, ಪ್ರತಿ ಗುಂಪಿಗೆ ತಲಾ 2 ನಾಯಕರನ್ನ ಆಯ್ಕೆ ಮಾಡುವ ಚುನಾವಣೆ ಇದಾಗಿದ್ದು, ಥೇಟ್ ಸಾರ್ವತ್ರಿಕ ಚುನಾವಣೆಯಂತೆ ಮಕ್ಕಳು ನಾಮಪತ್ರ ಸಲ್ಲಿಸಿ ನಂತರ ಪ್ರಚಾರ ಮಾಡಿ ಮತಯಾಚನೆ ಮಾಡಿ ಕೊನೆಗೆ ಮತದಾನವು ಶಾಂತಿಯುತವಾಗಿ ನಡೆಯಿತು. ಮತದಾನದ ನಂತರ ಮತ ಎಣಿಕೆ ಮಾಡಲು ಚುನಾವಣಾಧಿಕಾರಿಗಳನ್ನು ನೇಮಿಸಲಾಗಿತ್ತು. ಈ ಚುನಾವಣಾ ಅಧಿಕಾರಿಗಳಾಗಿ ಸಮಾಜ ವಿಜ್ಞಾನದ ಶಿಕ್ಷಕರನ್ನ ನೇಮಿಸಿ ಎಲ್ಲಿಯೂ ಯಾವುದೇ ರೀತಿಯ ಲೋಪವಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಲಾಗಿತ್ತು. ಮತದಾನದ ನಂತರ ಮತ ಎಣಿಕೆ ನಡೆಸಿ ಗೆದ್ದ ಅಭ್ಯರ್ಥಿಗಳಿಗೆ ಅಧಿಕಾರ ಹಂಚಿಕೆಯೂ ನಡೆಯಿತು. ಇದರಿಂದ ಮಕ್ಕಳಲ್ಲಿ ಚುನಾವಣೆಯ ಬಗ್ಗೆ ಜಾಗೃತಿ ಮೂಡುವ ಜೊತೆಗೆ ಚುನಾವಣೆ ಪಾರದರ್ಶಕವಾಗಿ ಹೇಗೆ ನಡೆಯಲಿದೆ ಎಂಬ ಬಗ್ಗೆ ಅರಿವು ಮೂಡಲಿದೆ ಎಂದು ಶಾಲಾ ಶಿಕ್ಷಕರು ಅಭಿಪ್ರಾಯಪಟ್ಟರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಧಿಕಾ. ನಾನು ಪೂರ್ಣಪ್ರಜ್ಞಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಈ ದಿನ ನಮ್ಮ ಪೂರ್ಣಪ್ರಜ್ಞಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಇನ್ವೆಸ್ಟ್ ಟೀಚರ್ ಸೆರೆಮನಿ ಮಾಡಿದ್ದೇವೆ. ಇನ್ವೆಸ್ಟ್ ಟೀಚರ್ ಸೆರೆಮನಿ ಉದ್ದೇಶ ಏನು ಅಂದರೆ, ನಾವು ಎಲೆಕ್ಷನ್ ಈ ಮುಂದೆನೇ ಮಾಡಿದ್ದು, ಆ ಎಲೆಕ್ಷನ್ಗೆ ನಾಮಿನಲ್ ರೋಲ್ಸ್ ಮಾಡಿಕೊಂಡು ಎಲೆಕ್ಷನ್ನಲ್ಲಿ ವೋಟಿಂಗ್ ಮಾಡಿಕೊಂಡು ಅದರಲ್ಲಿ ಪ್ರಾಮಿನೆಂಟ್ ಲೀಡರ್ಸ್ನ ಆಯ್ಕೆ ಮಾಡಿ ಆ ಲೀಡರ್ಸು ಗೆದ್ದಿರೋ ಲೀಡರ್ಸ್ಗೆ ಒಂದು ಹಾನರಿಂಗ್ ಸೆರೆಮನಿನೇ ಇನ್ವೆಸ್ಟ್ ಟೀಚರ್ ಸೆರೆಮನಿ. ಸೊ ಈ ಇನ್ವೆಸ್ಟ್ ಟೀಚರ್ ಸೆರೆಮನಿಯಲ್ಲಿ ನಮ್ಮ ಮಕ್ಕಳು ತಮ್ಮ ಒಂದು ರೆಸ್ಪಾನ್ಸಿಬಿಲಿಟೀಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಏನು ಅಂತ ಮನವರಿಕೆ ಮಾಡಿಕೊಟ್ಟಿದೆ ಅವರಿಗೆ. ಸೊ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಥ್ರೂ ಔಟ್ ದ ಅಕಾಡೆಮಿಕ್ ಇಯರು ನಮ್ಮ ಒಂದು ಇನ್ಸ್ಟಿಟ್ಯೂಷನಲ್ಲಿ ಅವರು ಫಾಲೋ ಮಾಡ್ತಾರೆ. ಸೊ ಈ ಇನ್ವೆಸ್ಟ್ ಟೀಚರ್ ಸೆರೆಮನಿಯಿಂದ ಆ ಮಕ್ಕಳಿಗೂ ಸಹ ಪ್ರೌಡ್ ಫೀಲ್ ಆಗ್ತಾರೆ. ಈಗ ಹೇಗೆ ಎಲೆಕ್ಷನ್ಸ್ ಆದಮೇಲೆ CM ಆಗಲಿ PM ಆಗಲಿ ಅವ್ರಿಗೆಲ್ಲನೂ ಒಂದು ಹಾನರಿಂಗ್ ಮಾಡಿ ಅವ್ರು ಎಲೆಕ್ಟೆಡ್ ಮಾಡ್ತಾರೆ, ಅದೇ ಥರ ಈ ಇನ್ವೆಸ್ಟ್ ಟೀಚರ್ ಸೆರೆಮನಿ ಸ್ಕೂಲುಗಳಲ್ಲಿ ಮಾಡ್ತೇವೆ. ಇನ್ನು ಶಾಲೆಯ ಆಡಳಿತ ಮಂಡಳಿ ಸದಸ್ಯೆ ಮಾತನಾಡಿ, ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳು ನಡೆಸಲಾಗುತ್ತದೆ. ಪ್ರಜಾಪ್ರಭುತ್ವ ಎಂಬುದು ಜನರಿಗೆ, ಜನರಿಗಾಗಿ ಮತ್ತು ಜನರಿಗೋಸ್ಕರ ಎಂಬ ಅರಿವು ಮಕ್ಕಳಲ್ಲಿ ಮೂಡಿಸುವುದು ಉದ್ದೇಶವಾಗಿದೆ. ಮತದಾನ ಮಾಡುವುದು, ಮತ ಮಾರಾಟ ಮಾಡದಂತೆ ಜಾಗೃತಿ ಸೇರಿದಂತೆ ಮತದಾನ ಮತ್ತು ಚುನಾವಣೆಯ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗಿದೆ. ಪಠ್ಯ ಪುಸ್ತಕದಲ್ಲಿರುವ ಮಾಹಿತಿ ಮಕ್ಕಳ ಭವಿಷ್ಯ ರೂಪಿಸಲು ಸಾಧ್ಯವಿಲ್ಲ. ಹಾಗಾಗಿ ಮಕ್ಕಳಿಗೆ ಸಾಮಾನ್ಯ ಜ್ಞಾನವೂ ಬೆಳೆಸುವುದು ಮುಖ್ಯ ಉದ್ದೇಶವಾಗಿದೆ. ಪಾಠ ಪ್ರವಚನದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಮಕ್ಕಳನ್ನ ಹೆಚ್ಚು ಭಾಗವಹಿಸುವಂತೆ ಮಾಡುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಇವತ್ತು ನಾವು ಪೂರ್ಣಪ್ರಜ್ಞಾ ಸ್ಕೂಲಲ್ಲಿ ಇನ್ವೆಸ್ಟ್ ಟೀಚರ್ ಸೆರೆಮನಿ ಅಂತ ಮಾಡಿದ್ವಿ. ಸೊ ಇನ್ವೆಸ್ಟ್ ಟೀಚರ್ ಸೆರೆಮನಿ ಬಂದುಬಿಟ್ಟು ಚಿಲ್ಡ್ರನ್ಗೆ ಲೀಡರ್ಶಿಪ್ನ ತೋರಿಸ್ಕೊಳ್ಳೋಕ್ಕೆ ಅಂತ ಮಾಡಿದ್ದು. ಸೊ ಈಗ ನಮ್ಮ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ ನೀವೇ ನೋಡಿದ್ದೀರಾ ಹೌ ಎಲೆಕ್ಷನ್ಸ್ ಹ್ಯಾಪನ್ ಅಂತ. ಸೊ ಅದ್ರದ್ದು ಒಂದು ಮಾಕ್ನ ಇಲ್ಲಿ ನಾವು ಮಾಡಿ ಚಿಲ್ಡ್ರನ್ಗೆ ತೋರಿಸಿದ್ದೀವಿ. ಸೊ ಅವರು ಅವ್ರ ಕೌನ್ಸಿಲ್ನ ಇವಾಗ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನೀವೇ ನೋಡ್ಬೋದು ಹೌ ಸ್ಟೂಡೆಂಟ್ಸ್ ಹ್ಯಾವ್ ದೇರ್ ಓನ್ ಕೌನ್ಸಿಲ್. ಸೊ ಅವರು ವೋಟ್ ಮಾಡೋಕ್ಕೆ ಅಂತ ಈಚ್ ಕ್ಲಾಸ್ಗೆ ಹೋಗಿ ಅವ್ರದ್ದು ವೋಟ್ ಮಾಡೋಕ್ಕೆ ಕೇಳಿಕೊಂಡು ಮತ್ತು ಅವ್ರದ್ದು ಏನೇನು ನೀಡ್ಸ್ ಇದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡೋಕ್ಕೆ ಅಂತ ಮಾಡಿರೋ ಪ್ರಾಸೆಸ್ ಇದು. ಸೊ ವಿ ಜಸ್ಟ್ ವಾಂಟೆಡ್ ಟು ಶೋ ದೆಮ್ ಹೌ ದಿಸ್ ಡೆಮೋಕ್ರಸಿ ವರ್ಕ್, ಹೌ ದ ಪ್ರಾಸೆಸ್ ವರ್ಕ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇನ್ವೆಸ್ಟ್ ಟೀಚರ್ ಸೆರೆಮನಿನ ಮಾಡಿದ್ವಿ. ಒಟ್ಟಿನಲ್ಲಿ ಶಾಲಾ ಸಂಸತ್ನಲ್ಲಿ ಸ್ಪರ್ಧಿಸಿ ಗೆದ್ದ ವಿದ್ಯಾರ್ಥಿಗಳು ಸಂಭ್ರಮ ಹಂಚಿಕೊಂಡ್ರೆ, ಚುನಾವಣೆಗಳಲ್ಲಿ ಪರಾಜಿತರಾದ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಕೀಳರಿಮೆ ಇಲ್ಲದೆ ಎಲ್ಲರೊಂದಿಗೆ ಬೆರೆತು ಚುನಾವಣೆಯನ್ನ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಬೇಕು ಎಂಬ ಸಂದೇಶವನ್ನ ನೀಡಿದ್ದು ವಿಶೇಷವಾಗಿತ್ತು. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಹೊಸದಾಗಿ ನಿರ್ಮಾಣವಾದ ಹಾಗೂ ಕಂದಾಯ ಬಡಾವಣೆಗಳಿಂದ ನಗರಸಭೆ ವ್ಯಾಪ್ತಿಗೆ ಸೇರ್ಪಡೆಯಾದ ವಿವಿಧ ಬಡಾವಣೆಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಹೊಸದಾಗಿ ನಿರ್ಮಾಣವಾದ ಹಾಗೂ ಕಂದಾಯ ಬಡಾವಣೆಗಳಿಂದ ನಗರಸಭೆ ವ್ಯಾಪ್ತಿಗೆ ಸೇರ್ಪಡೆಯಾದ ವಿವಿಧ ಬಡಾವಣೆಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ನಗರದ ಜುಬಿಲೆಂಟ್ ಲೇಔಟ್, ರಾಮಸ್ವಾಮಿ ಲೇಔಟ್ನ ಮೊದಲನೇ ಹಂತದ ಪ್ರದೇಶದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮಾರ್ಗ ಪ್ರದೇಶ, ಶ್ರೀಕಂಠೇಶ್ವರ ಲೇಔಟ್ಗಳ ಪ್ರದೇಶಗಳಲ್ಲಿ ರಸ್ತೆ ಸಮತಟ್ಟು ಮತ್ತು ಸಿಸಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು 4 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸಲಾಗುವುದು ಎಂದರು. ಹೊಸದಾಗಿ ನಿರ್ಮಾಣವಾದ ಹಾಗೂ ಕಂದಾಯ ಲೇಔಟ್ಗಳಿಂದ ನಗರಸಭೆಯ ವ್ಯಾಪ್ತಿಗೆ ಸೇರಿದ ಬಡಾವಣೆಗಳಾಗಿದ್ದು, ಆ ಬಡಾವಣೆಗಳನ್ನು ಅಭಿವೃದ್ಧಿ ಮಾಡಲು ನಾವು ಬದ್ಧರಾಗಿದ್ದೇವೆ. ವಿಶೇಷವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಸುಮಾರು 50 ಕೋಟಿ ರೂಪಾಯಿ ಅನುದಾನ ನೀಡಿದರು. ಆ ಅನುದಾನದಲ್ಲಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರಸಭೆ ವ್ಯಾಪ್ತಿಯ ವಿವಿಧ ಬಡಾವಣೆಗಳನ್ನು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರತರಾಗಿದ್ದೇವೆ ಎಂದರು. ಅದರಿಂದ ಇದನ್ನೆಲ್ಲ ಕೂಡ ನಾವು ವಿಶ್ಲೇಷಣೆ ಮಾಡಿ ಮೊದಲ ಆದ್ಯತೆಯ ಚರಂಡಿಗಳಿಗೆ ಕೊಟ್ಟು ರೋಡ್ ಅನ್ನ ಫಾರ್ಮೇಶನ್ ನಾವು ಮಾಡಿಕೊಡ್ತೀವಿ. ತದನಂತರ ನೆಕ್ಸ್ಟ್ ಬರೋದ್ರಲ್ಲಿ ನಾವು ಶಿಶು ರಚನೆ ರಚನೆ ಕಾಮಗಾರಿಗಳನ್ನು ಮಾಡಬೇಕು. ಅದನ್ನು ನಾವು ಕೈಗೊಳ್ತೀವಿ. ಅದು ಲಾಸ್ಟ್. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಗುಬ್ಬಿ ತಾಲೂಕಿನ ಬಿದಿರೆ ಇರಕಸಂದ್ರ ಗ್ರಾಮದಲ್ಲಿ 5.40 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಸಿಸಿ ರಸ್ತೆ, ಚರಂಡಿ ಹಾಗೂ ಆಯುಷ್ಮಾನ್ ಆರೋಗ್ಯ ಮಂದಿರ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿದರು. ಗುಬ್ಬಿ ತಾಲೂಕಿನ ಬಿದರೆ ಇರಕಸಂದ್ರ ಗ್ರಾಮದಲ್ಲಿ 5.40 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಸಿಸಿ ರಸ್ತೆ, ಚರಂಡಿ ಹಾಗೂ ಆಯುಷ್ಮಾನ್ ಆರೋಗ್ಯ ಮಂದಿರ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಇತ್ತೀಚೆಗೆ ನಡೆದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ತಮ್ಮನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸದಿರುವ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ. ಇನ್ನುಳಿದ ಒಂದು ಸಚಿವ ಸ್ಥಾನವನ್ನು ಮಹಿಳೆಯರಿಗೆ ನೀಡಬೇಕು ಎಂದರು. ಊರೊಳಗೆಲ್ಲ ಮಾಡಿದ್ದು ಇದಕ್ಕೆ 1 ಕೋಟಿ ರೂಪಾಯಿ ಹಾಕಿದ್ದೀನಿ. ಮತ್ತು 1.5 ಕೋಟಿ ರೂಪಾಯಿ ಪಕ್ಕದ ರೋಡ್ ಸೇರಿ 2.5 ಕೋಟಿ ರೂಪಾಯಿ ಇಲ್ಲಿ ಹಾಕಿ ಕಾಂಕ್ರೀಟ್ ಮಾಡ್ತಾ ಇದ್ದೀವಿ. ಮತ್ತು ಇದು ಹಾಸ್ಪಿಟ್ಲ್ ಬೇರೆ ಅದಕ್ಕೆ 3 ಕೋಟಿ ರೂಪಾಯಿ. ನಾನು ಎಂದಿಗೂ ಅಧಿಕಾರ ಅಥವಾ ಹುದ್ದೆಗಳ ಹಿಂದೆ ಬಿದ್ದವನಲ್ಲ. ಜನರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಉಳಿಸಿಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು ನನ್ನ ಮೊದಲ ಆದ್ಯತೆ. ಜನಸೇವೆಯೇ ನನ್ನ ರಾಜಕೀಯದ ಮುಖ್ಯ ಉದ್ದೇಶ ಎಂದರು. ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕುರಿತು ನೀಡಿದ ತಮ್ಮ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಪತ್ರಕರ್ತರೊಂದಿಗೆ ಮಾತನಾಡುವಾಗ ನನ್ನ ವೈಯಕ್ತಿಕ ಅನುಭವವನ್ನು ಹಂಚಿಕೊಂಡಿದ್ದೇನೆ. ಅದನ್ನೇ ಆಧಾರವಾಗಿಟ್ಟುಕೊಂಡು ನಾನು ಜೆಡಿಎಸ್ಗೆ ಸೇರುತ್ತೇನೆ ಎಂಬ ರೀತಿಯ ಊಹಾಪೋಹಗಳು ಹರಿದಾಡುತ್ತಿವೆ. ಪ್ರತಿಯೊಬ್ಬರೂ ತಮ್ಮದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡುತ್ತಿದ್ದಾರೆ. ಶಾಸಕ ಸುರೇಶ್ ಬಾಬು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಎಂದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ಸಚಿವ ಸ್ಥಾನ ದೊರೆಯದಿರುವುದನ್ನ ವಿರೋಧಿಸಿ ಗುಡಿಬಂಡೆಯಲ್ಲಿ ನಡೆದ ಬಂದ್ ವೇಳೆ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಲಾಗಿದೆ. ಸರ್ಕಾರಿ ಶಾಲೆಗಳಿಗೆ ತೆರಳಿ ಗಂಟೆ ಬಾರಿಸಿ ಇಂದು ಶಾಲೆ ಇಲ್ಲ ಎಂದು ಮಕ್ಕಳನ್ನ ಮನೆಗೆ ಕಳುಹಿಸಿರುವ ಆರೋಪಗಳು ಕೇಳಿಬಂದಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಜಯರಾಮ್ ರೆಡ್ಡಿ ಆಗ್ರಹಿಸಿದ್ದಾರೆ. ಗುಡಿಬಂಡೆ ಪಟ್ಟಣದ ಸಿಪಿಎಂ ಕಚೇರಿಯಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಜಯರಾಮ್ ರೆಡ್ಡಿ, ಬಂದ್ ಹೆಸರಿನಲ್ಲಿ ಕೆಲವರು ಗೂಂಡಾಗಿರಿ ನಡೆಸಿ ಸಾರ್ವಜನಿಕ ಜೀವನಕ್ಕೆ ಅಡ್ಡಿಪಡಿಸಿರುವುದು ಖಂಡನೀಯ.
ಸರ್ಕಾರಿ ಶಾಲೆಗಳಿಗೆ ತೆರಳಿ ಶಾಲೆಯ ಗಂಟೆ ಬಾರಿಸಿ ಮಕ್ಕಳಿಗೆ ಇಂದು ಶಾಲೆ ಇಲ್ಲ ಎಂದು ಹೇಳಿ ಮನೆಗೆ ಕಳುಹಿಸಿರುವುದು ಅತ್ಯಂತ ಬೇಸರದ ಸಂಗತಿ. ಶಾಲೆಗೆ ಮಕ್ಕಳನ್ನ ಕರೆತಂದಿದ್ದ ಪೋಷಕರೊಂದಿಗೆ ದುರ್ವರ್ತನೆ ನಡೆಸಿ ಬೆದರಿಕೆ ಹಾಕಿರುವ ಆರೋಪಗಳು ಕೇಳಿಬಂದಿವೆ ಎಂದರು. ಸಚಿವ ಸ್ಥಾನಕ್ಕೂ ಮಕ್ಕಳ ಶಿಕ್ಷಣಕ್ಕೂ ಏನು ಸಂಬಂಧ ಎಂದು ಪ್ರಶ್ನಿಸಿದ ಅವರು, ರಾಜಕೀಯ ಕಾರಣಕ್ಕಾಗಿ ಶಾಲೆಗಳ ಶೈಕ್ಷಣಿಕ ಚಟುವಟಿಕೆಗೆ ಅಡ್ಡಿಪಡಿಸುವುದು ಯಾವುದೇ ಕಾರಣಕ್ಕೂ ಸಮರ್ಥನೀಯವಲ್ಲ. ಮಕ್ಕಳ ಶಿಕ್ಷಣದ ಹಕ್ಕಿಗೆ ಧಕ್ಕೆ ಉಂಟು ಮಾಡುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ರಾಜಕೀಯ ಹೋರಾಟ ನಡೆಸಬೇಕಾದ್ರೆ ಕಾನೂನುಬದ್ಧ ಮತ್ತು ಶಾಂತಿಯುತ ರೀತಿಯಲ್ಲಿ ನಡೆಸಬೇಕು. ಶಾಲೆಗಳು ಮತ್ತು ವಿದ್ಯಾರ್ಥಿಗಳನ್ನು ಅದರಿಂದ ದೂರವಿಡಬೇಕು ಎಂದು ಒತ್ತಾಯಿಸಿದರು. ಕ್ಷೇತ್ರದ ಅಭಿವೃದ್ಧಿಗೆ ಸಚಿವ ಸ್ಥಾನವೇ ಏಕೈಕ ಮಾನದಂಡವಲ್ಲ. ಉದ್ಯೋಗ ಸೃಷ್ಟಿ, ಸರ್ಕಾರಿ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಭರ್ತಿ, ಶಿಕ್ಷಣ ಇಲಾಖೆಯ ಸಮಸ್ಯೆಗಳ ಪರಿಹಾರ, ರೈತರ ಸಮಸ್ಯೆಗಳು ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕಾಗಿದೆ. ಈ ವಿಷಯಗಳಲ್ಲಿ ಜನಪ್ರತಿನಿಧಿಗಳು ಹೆಚ್ಚು ಗಮನ ಹರಿಸಬೇಕು ಎಂದರು. ಬಂದ್ ವೇಳೆ ನಡೆದ ಎಲ್ಲ ಘಟನೆಗಳ ಕುರಿತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಶಾಲೆಗಳಿಗೆ ಅಡ್ಡಿಪಡಿಸಿದವರು, ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದವರು ಹಾಗೂ ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಯರಾಮರೆಡ್ಡಿ ಆಗ್ರಹಿಸಿದರು. ಏನು ಕಾಂಗ್ರೆಸ್ ಪಕ್ಷದವರು ಅವರು ನಡ್ಕೊಂಡಿರುವಂಥ ರೀತಿ ಏನಿದೆ ಬಂದು ಮಾಡುವಂಥ ದಿವಸ ಅದನ್ನು ನಾವು ಖಂಡನೆ ಮಾಡ್ತಿದ್ದೀವಿ. ಯಾಕಂದರೆ ಇಡೀ ಅವರ ಒಂದು ಸರ್ಕಾರ ಇತ್ತು, ಇಡೀ ಇಲ್ಲಿ ಶಾಸಕರಿದ್ದಾರೆ, ಅವ್ರ ಶಾಲೆಗಳು ಬೇಕಾದ್ರೆ ಮುಂದಿನ ದಿನವೇ ಅನೌನ್ಸ್ ಮಾಡಿ ಈಗ ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅವ್ರು ಯಾರು ಶಾಲೆಗಳು ಓಪನ್ ಮಾಡ್ತಾ ಇರಲಿಲ್ಲ, ಯಾರು ಕೂಡ ಬರ್ತಾ ಇರಲಿಲ್ಲ. ಯಾವುದೇ ಒಂದು ಪೂರ್ವಭಾವಿ ತಯಾರಿಲ್ಲದೆ ಇಡೀ ಏಕಾಏಕಿ ಏನು ಬಂದ್ ಮಾಡಿದ್ದಾರೆ ಅದು ಸರಿಯಿಲ್ಲ. ಅವರು ಬಂದ್ ಮಾಡಿಕೊಳ್ಳಿ, ಆದರೆ ನಮ್ಮ ಕಾರ್ಯಕರ್ತರ ಮೇಲೆ ಕೂಡ ಅಲ್ಲೇ ಮಾಡೋದಕ್ಕೆ ಬಂದಿದ್ದಾರೆ. ಅದನ್ನು ನಾವು ನಮ್ಮ ಪಕ್ಷ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡ. ಮೈಸೂರು ಜಿಲ್ಲೆಯ ಎಲ್ಲಾ ಕೆರೆ ಕಟ್ಟೆಗಳಿಗೆ ತಕ್ಷಣದಿಂದಲೇ ನೀರು ಹಾಯಿಸಲು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಲ್ಲವಾದರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ನಂಜನಗೂಡು ತಾಲೂಕಿನ ಹನುಮನಪುರ, ಚುಂಚನಹಳ್ಳಿ, ದೊಡ್ಡ ಕೌಲಂದೆ, ಘಟವಾಡಿ ಮುಂತಾದ ಭಾಗಗಳಲ್ಲಿ ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಲಭ್ಯತೆ ಬಗ್ಗೆ ಸಮೀಕ್ಷೆ ನಡೆಸಿದರು. ತಾಲೂಕಿನ ವರುಣಾ ವಿಧಾನಸಭಾ ಕ್ಷೇತ್ರದ ಹನುಮನಪುರಕ್ಕೆ ಆಗಮಿಸಿದ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಳೆ ಇಲ್ಲದೆ ಒಣಗಿ ನಿಂತಿರುವ ಜೋಳದ ಗದ್ದೆಯನ್ನ ವೀಕ್ಷಿಸಿ ಪಕ್ಕದಲ್ಲಿರುವ ಚುಂಚನಹಳ್ಳಿ, ಘಟವಾಡಿ, ಕೌಲಂದೆ, ಚಿಕ್ಕ ಕೌಲಂದೆ, ಬದನವಾಳು ಗ್ರಾಮಗಳ ಬೆಳೆಗಳನ್ನು ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ನಂಜನಗೂಡು ಹಾಗೂ ವರುಣಾ ವಿಧಾನಸಭಾ ಕ್ಷೇತ್ರದ 45 ಗ್ರಾಮ ಪಂಚಾಯಿತಿಗಳ ಮಳೆ ಬಾರದ ಹಿನ್ನೆಲೆಯಲ್ಲಿ ಉಂಟಾಗಿರುವ ಬೆಳೆಗಳ ನಾಶ ಹಾಗೂ ಕುಡಿಯುವ ನೀರಿನ ಲಭ್ಯತೆಯ ಬಗ್ಗೆ ಸಭೆ ನಡೆಸಿ ಮಾಹಿತಿ ಪಡೆದ ಅವರು, ಸದ್ಯ ರಾಜ್ಯದಲ್ಲಿ ಬರದ ಛಾಯೆ ಮೂಡುತ್ತಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದ ಮೇಲೆ ಸಚಿವರು ಆಯಾ ಕ್ಷೇತ್ರಗಳ ಮಳೆ ಬೆಳೆ ಕುಡಿಯುವ ನೀರಿನ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದೇವೆ ಎಂದರು. ಕೆರೆಗಳಿಗೆ ನೀರು ಬಿಡಬೇಕು, ಕೆನಾಲ್ಗಳಿಗಾಗಲೇ ಬಿಡಬೇಕಾಗಿತ್ತು, ಔಷಧ ಜಾಸ್ತಿ ಇದ್ದಾರೆ, ಈಗಾಗಲೇ ಕಮ್ಮಿ ಆಗ್ತಾ ಇದೆ, ಈಗ ತಡೆ ಮಾಡಿ ಬಿಡಲೇಬೇಕು. ನುಗ್ಗೂರಲ್ಲೂ ಕೂಡ ಕೆರೆಗೆ ಬಿಡಬೇಕು. ಮತ್ತೆ ರಾಮಪುರ ಮತ್ತು ಉಳ್ಳಾಡಿ ನಾಲೆಯಲ್ಲಿ ಪ್ರತಿ ವರ್ಷ ಕೂಡ ಇಷ್ಟೇ ಪರಿಸ್ಥಿತಿ ಕೂಡ ಇವು ಬೆಳೆಗಳಿಗೆ ಬಿಟ್ಟಿದ್ದೀವಿ ಸ್ಟ್ಯಾಂಡಿಂಗ್ ಕ್ರಾಪ್ಸ್. ಸೊ ಈ ಬಾರಿ ಕೂಡ ಯೋಚನೆ ಮಾಡಿ ಬಿಡಲೇಬೇಕು, ಅದನ್ನು ಮಾಡಬೇಕು. ಮತ್ತೆ ನಮ್ಮಲ್ಲಿ ರಸಗೊಬ್ಬರಕ್ಕೆ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ, ಬೆಳೆ ಸಮಯ ನಡೆಸಬೇಕಾದ್ರೆ. ನಂಜನಗೂಡು ತಾಲೂಕಿನಲ್ಲಿ ಒಟ್ಟಾರೆ 4/8/2026 ಅಂತ್ಯಕ್ಕೆ 342.9 ವಾಡಿಕೆ ಮಳೆಯಾಗಬೇಕಿತ್ತು. ಆದರೆ ಇವರಿಗೆ 215.1 ಮಳೆಯಾಗಿದೆ. ಇನ್ನು 37.3 ಮಳೆ ಕೊರತೆಯಾಗಿದೆ ಎಂದರು. ತಾಲೂಕಿನಲ್ಲಿ 2,362 ಹೆಕ್ಟೇರ್ ನೀರಾವರಿ ಜಮೀನಿದ್ದು 17,988 ಹೆಕ್ಟೇರ್ ಕೃಷಿ ಜಮೀನಿದೆ. ತಾಲೂಕಿನಲ್ಲಿ ಒಟ್ಟು 20,350 ವ್ಯವಸಾಯದ ಭೂಮಿಗಿದ್ದು 40.27% ಬಿತ್ತನೆಯಾಗಿದೆ. ಮಳೆಯ ಕೊರತೆಯ ಕಾರಣ ಉಳಿದ ಜಮೀನಿನಲ್ಲಿ ಬಿತ್ತನೆ ಕಾರ್ಯವೇ ನಡೆದಿಲ್ಲ.
ಜೋಳ, ರಾಗಿ, ಮುಸುಕಿನ ಜೋಳ, ತೊಗರಿ, ಉದ್ದು, ಹೆಸರು, ಅಲಸಂದೆ, ಅವರೆ, ನೆಲಗಡಲೆ, ಎಳ್ಳು, ಸೂರ್ಯಕಾಂತಿ, ಹರಳು ಬೆಳೆಗಳು ಮಳೆಯ ಕೊರತೆಯಿಂದ ಹಾನಿಗೊಳಗಾದ ಬೆಳೆಗಳಾಗಿವೆ. ತಾಲೂಕಿನಲ್ಲಿರುವ ಓವರ್ ಹೆಡ್ ಪರಿಸ್ಥಿತಿ ಬಹಳ ಗಂಭೀರವಾಗಿದ್ದು, ಅಧಿಕಾರಿಗಳು ಕೂಡಲೇ ದುಸ್ಥಿತಿಯಲ್ಲಿರುವ ಟ್ಯಾಂಕ್ಗಳನ್ನು ತೆರವುಗೊಳಿಸಿ ಕೆಲವು ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸಿ ವರ್ಷಗಳೇ ಕಳೆದಿವೆ, ಅವುಗಳನ್ನು ಸ್ವಚ್ಛಗೊಳಿಸಿ ಮತ್ತೆ ಅವಶ್ಯಕತೆಗೊಳಿಸಿ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಶಿಡ್ಲಘಟ್ಟ ನಗರದ ಡಾಲ್ಫಿನ್ ಪಬ್ಲಿಕ್ ಶಾಲೆಯ ಸಿಬಿಎಸ್ಇ ವಿಭಾಗದಲ್ಲಿ ಶುಕ್ರವಾರ ವಿದ್ಯಾರ್ಥಿ ನಾಯಕತ್ವ ಪದಗ್ರಹಣ ಸಮಾರಂಭವನ್ನ ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಶಿಡ್ಲಘಟ್ಟ ನಗರದ ಡಾಲ್ಫಿನ್ ಪಬ್ಲಿಕ್ ಶಾಲೆಯ ಸಿಬಿಎಸ್ಇ ವಿಭಾಗದಲ್ಲಿ ಶುಕ್ರವಾರ ವಿದ್ಯಾರ್ಥಿ ನಾಯಕತ್ವ ಪದಗ್ರಹಣ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶಾಲಾ ಸಂಸತ್ತನ್ನು ರಚಿಸಲಾಗಿದ್ದು, ಆಯ್ಕೆಯಾದ ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಪದಗ್ರಹಣ ಬಾಧ್ಯತೆ ಬೋಧಿಸಿ ಪದಗ್ರಹಣ ಸಮಾರಂಭ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಲ್ಫಿನ್ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎನ್ ಅಶೋಕ್, ಶಾಲಾ ಸಂಸತ್ತಿನಲ್ಲಿ ಆಯ್ಕೆಯಾದ ವಿದ್ಯಾರ್ಥಿ ನಾಯಕರುಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು ಮತ್ತು ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೊಡುಗೆ ನೀಡಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ನಮಸ್ತೆ. ಇಂದು ನಮ್ಮ ಡಾಲ್ಫಿನ್ಸ್ ಪಬ್ಲಿಕ್ ಶಾಲೆ ಸಿಬಿಎಸ್ಇಯಲ್ಲಿ ಇನ್ವೆಸ್ಟಿಗೇಷನ್ ಸೆರೆಮನಿಯನ್ನು ಆಯೋಜಿಸಿದ್ದೀವಿ. ಇದರಲ್ಲಿ ಮಕ್ಕಳಿಗೆ ವಿವಿಧ ರೀತಿಯ ಒಂದು ಅವಕಾಶಗಳು, ಒಂದು ಲೀಡರ್ಶಿಪ್ ಆ್ಯಕ್ಟಿವಿಟಿಗೆ ಬೇಕಾಗಿರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಮಕ್ಕಳಿಗೆ ಇವತ್ತೆಲ್ಲ ನಾವು ಪದಗ್ರಹಣ ಮಾಡಿದ್ದೇವೆ. ಸೊ ಇದರಿಂದ ಈಗಾಗಲೇ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಕೌಶಲ್ಯಗಳೇನಿದೆ ಅಥವಾ ಒಂದು ಮಕ್ಕಳಿಗೆ ಬದುಕನ್ನು ಸಾಧಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಯುಕ್ತಿ ಅಥವಾ ಒಂದು ಶಿಸ್ತು, ಇವೆಲ್ಲವೂ ಕೂಡ ಮಕ್ಕಳಿಗೆ ಪ್ರಾಮಾಣಿಕತೆ, ಇವೆಲ್ಲವೂ ಕೂಡ ಮಕ್ಕಳಿಗೆ ಬಹಳ ಮುಖ್ಯ. ಜೀವನ ಮಾಡಲಿಕ್ಕೆ ಬರೀ ನಾವು ಓದಿದರೆ ಸಾಲೋದಿಲ್ಲ, ಅದರ ಜೊತೆಯಲ್ಲಿ ಈ ಥರ ಒಂದು ಇಚ್ಛಾಶಕ್ತಿ ಅಥವಾ ಮಕ್ಕಳ ಒಂದು ಮನೋಬಲ ಹೆಚ್ಚಾಗಿರಬೇಕು. ಅದಿದ್ದಾಗ ಮಾತ್ರ ನಮ್ಮ ಒಂದು ಇವತ್ತಿನ ಬದುಕಿನಲ್ಲಿ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಮಕ್ಕಳು ಇವತ್ತು ಒಂದು ಪದಗ್ರಹಣ ಸ್ವೀಕಾರ ಮಾಡಿದ್ದಾರೆ. ಸೊ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತಕ್ಕಂಥ ವಾಕ್ಯವನ್ನು ನಾವೆಲ್ಲರೂ ಕೇಳ್ತಾ ಇದ್ದೀವಿ ಸಣ್ಣ ವಯಸ್ಸಿಂದಲೂ ಕೂಡ. ಅದಕ್ಕೆ ಪೂರಕವಾಗಿ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಒಂದು ಮುಂದೆ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಶಿಸ್ತಿನ ಚಟುವಟಿಕೆಗಳಿರ್ಬೋದು, ಇವೆಲ್ಲವೂ ಕೂಡ ನಾವು ಈಗಾಗಲೇ ಮಕ್ಕಳಿಗೆ ನಮ್ಮ ಒಂದು ಶಾಲೆಯಲ್ಲಿ ಆಯೋಜನೆ ಮಾಡಿದ್ದೇವೆ. ಡಾಲ್ಫಿನ್ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕಿ ಚಂದನಾ ಅಶೋಕ್ ಮಾತನಾಡಿ, ಶಾಲಾ ಹಂತದಲ್ಲಿಯೇ ವಿದ್ಯಾರ್ಥಿಗಳಿಗೆ ನಾಯಕತ್ವದ ಅವಕಾಶ ಒದಗಿಸುವುದರಿಂದ ಅವರಲ್ಲಿ ಜವಾಬ್ದಾರಿಯುತ ನಡವಳಿಕೆ ಮತ್ತು ತಂಡ ಮನೋಭಾವ ಬೆಳೆಯುತ್ತದೆ ಎಂದು ತಿಳಿಸಿದರು. ಪ್ರಾಂಶುಪಾಲ ಎಲ್ ಮುನಿಕೃಷ್ಣಪ್ಪ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಬೆಳೆಸುವಂಥದ್ದು, ನಾಯಕತ್ವ ಗುಣಗಳನ್ನು ಹೆಚ್ಚಿಸುವುದು, ಸ್ವಾಭಿಮಾನ ಹಾಗೂ ಆಂತರಿಕ ಪ್ರತಿಭೆಯನ್ನು ಹೊರತರಲು ಇಂತಹ ಕಾರ್ಯಕ್ರಮಗಳು ಸಹಾಯಕವಾಗುತ್ತವೆ ಎಂದರು. ಪ್ರಸ್ತುತ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಲು ಕೇವಲ ಪಾಠ ಪ್ರವಚನಗಳಷ್ಟೇ ಸಾಲದು, ಪಠ್ಯೇತರ ಚಟುವಟಿಕೆಗಳು ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದ ಅಭಿವೃದ್ಧಿಗಾಗಿ ಉಪಮುಖ್ಯಮಂತ್ರಿಗಳ 2 ಕೋಟಿ ಅನುದಾನದಿಂದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಕ್ರೀಡಾಂಗಣ ಪರಿಶೀಲಿಸಿದರು. ಏನ್ ಮಾಡಿದಿರಿ ಅಲ್ಲಿ? ಒಂದು ತಾಲೂಕು ಇಷ್ಟೊಂದು ಹಂಚಿರ್ತಾರಲ್ಲ, ಏನ್ ಕೊಟ್ಟಿದ್ರಿ ಇದೆಲ್ಲವ? ರೀ ಸ್ಟೇಡಿಯಂಗೆ ಹೇಳ್ತಾ ಇರೋದು, ಯಾರು ನಿಮ್ಮ ಅಧಿಕಾರಿ ಯಾರ್ರಿ? ಮೇಲ್ಗಡೆ ನಿಮ್ಮ ಐಆರ್ ಅಧಿಕಾರಿ ಯಾರ್ರಿ? ನಿಮ್ಮ ಕಮಿಷನರ್ ಬಿಟ್ಟರೆ ಬೇರೆ ಇನ್ಯಾರು ಇದಾರೆ? ಗೌರಿಬಿದನೂರು ನಗರದ ನೇತಾಜಿ ಕ್ರೀಡಾಂಗಣದ ಅಭಿವೃದ್ಧಿಗಾಗಿ ಉಪಮುಖ್ಯಮಂತ್ರಿಗಳ 2 ಕೋಟಿ ಅನುದಾನದಿಂದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಕ್ರೀಡಾಂಗಣ ಪರಿಶೀಲಿಸಿದರು. ನಂತರ ಮಾತನಾಡಿದ ಶಾಸಕರು, ತಾಲೂಕಿನ ಯುವ ಸಮುದಾಯಕ್ಕೆ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ನೇತಾಜಿ ಕ್ರೀಡಾಂಗಣವನ್ನ ಮೇಲ್ದರ್ಜೆಗೇರಿಸುವ ಉದ್ದೇಶವನ್ನ ಹೊಂದಿರುವುದಾಗಿ ತಿಳಿಸಿದರು. 4 ಕೋಟಿ ಅನುದಾನ ನಗರದ ನೇತಾಜಿ ಕ್ರೀಡಾಂಗಣದ ಅಭಿವೃದ್ಧಿಗಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳ ಅನುದಾನದಿಂದ 2 ಕೋಟಿ ಅನುದಾನವನ್ನ ನೀಡುವುದಾಗಿ ಸಮ್ಮತಿಸಿದ್ದಾರೆ. ಇದರ ಜೊತೆಗೆ 2 ಕೋಟಿ ವಿವಿಧ ಅನುದಾನದಲ್ಲಿ ವ್ಯವಸ್ಥಿತವಾದ ಈಜುಕೊಳ ನಿರ್ಮಾಣ ಮಾಡಲಾಗುವುದು. ಇದರ ಜೊತೆಗೆ ಸುಸಜ್ಜಿತವಾದ ವಾಕಿಂಗ್ ಪಾತ್,
ಚಿನ್ನರಿಗೆ ಪ್ರತ್ಯೇಕ ಉದ್ಯಾನವನ, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಹೊರಾಂಗಣ ಜಿಮ್ ನಿರ್ಮಾಣದ ಜೊತೆಗೆ ವಿವಿಧ ಕ್ರೀಡೆಗಳಿಗೆ ಅನುಕೂಲವಾಗುವಂತೆ ವ್ಯವಸ್ಥಿತವಾದ ಅಂಕಗಣದ ನಿರ್ಮಾಣದ ಜೊತೆಗೆ ಕ್ರೀಡಾಂಗಣದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡರು ನಗರಸಭೆ ಪೌರಾಯುಕ್ತರು ಹಾಗೂ ನಗರಸಭೆ ಅಧಿಕಾರಿಗಳೊಂದಿಗೆ ನಗರ ಪ್ರದಕ್ಷಿಣೆ ಹಾಕಿ ನಗರದ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲಿಸಿ ನಗರದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆಯನ್ನ ನೀಡಲಾಗುತ್ತಿದೆ ಎಂದು ಹೇಳಿದರು. ಇವತ್ತಿನ ದಿನ ನಗರದಲ್ಲಿ ಕೆಲವಾರು ಪ್ರದಕ್ಷಿಣೆ ಮಾಡಿ ಕೆಲವು ಅಭಿವೃದ್ಧಿ ಕಾರ್ಯಗಳು ಏನೇನು ನಡೀಬೇಕು ಅಂತ ಅಂದ್ಬಿಟ್ಟು ವೀಕ್ಷಣೆ ಮಾಡ್ತಾ ಇದ್ದೀನಿ. ಅದರಲ್ಲಿ ಇವತ್ತು ಸ್ಟೇಡಿಯಂ ಕೂಡ ಸುಭಾಷ್ ಚಂದ್ರ ಸ್ಟೇಡಿಯಂ, ನೇತಾಜಿ ಸುಭಾಷ್ ಚಂದ್ರ ಸ್ಟೇಡಿಯಂ ಕೂಡ ವಿಸಿಟ್ ಕೊಟ್ಟು ಅಲ್ಲಿ ಏನೇನು ಕಾಮಗಾರಿ ಆಗಿದೆ ಅನ್ನೋದು ವಿಸಿಟ್ ಕೊಡ್ತಾ ಇದ್ದೀನಿ. ಮತ್ತು ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿಸ್ಬೇಕು ಅನ್ನೋದು ಕೂಡ ಒಂದು ಭಾವನೆ ಇದೆ. ಅದಕ್ಕೆ ಈಗಾಗಲೇ ಮಾನ್ಯ ಮಂತ್ರಿಗಳಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ. ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಪರಮೇಶ್ವರ ಜೊತೆ ಮಾತಾಡಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ನಗರಕ್ಕೆ ಸ್ವಿಮ್ಮಿಂಗ್ ಪೂಲಿಗೆ ನಾನು ದುಡ್ಡು ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಅಲ್ಲೂ ಕೂಡ ವೀಕ್ಷಣೆ ಮಾಡಿ ಈಗಾಗಲೇ 2 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಅಲ್ಲಿಗೆ ಬೇರೆ ಬೇರೆ ಕೆಲಸಕ್ಕೋಸ್ಕರ ಸ್ವಿಮ್ಮಿಂಗ್ ಪೂಲ್ ಅಲ್ಲದೆ ಇನ್ನು ಬೇರೆ 2 ಕೋಟಿ ರೂಪಾಯಿನ ಎಕ್ಸ್ಟ್ರಾ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಅದರಲ್ಲಿ ಏನು ಬೇಕಾದ ಫ್ಲಡ್ ಲೈಟ್ ಇರ್ಬೋದು, ಆಮೇಲೆ ವಾಕಿಂಗ್ ಪಾತ್ಗಳಿರ್ಬೋದು, ಅಲ್ಲಿ ಜಿಮ್ಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡೋದಿರ್ಬೋದು. ಇವೆಲ್ಲಕ್ಕೂ ಕೂಡ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನೇನು ಕಾರ್ಯಕ್ರಮ ಮಾಡಬೇಕು, ಅಲ್ಲಿ ಏನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದನ್ನು ಇವತ್ತು ಹೋಗಿ ವೀಕ್ಷಣೆ ಮಾಡ್ತೀನಿ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಏನು ಮಾಡಿದ್ದೀರಿ? ಅಲ್ಲಿ ಒಂದು ತಾಲೂಕು ಇಷ್ಟೊಂದು ಹಂಚಿರ್ತಾರಲ್ಲ, ಏನು ಕೊಟ್ಟಿದ್ದೀರಿ ಇದೆಲ್ಲವ? ರೀ ಸ್ಟೇಡಿಯಂಗೆ ಹೇಳ್ತಾ ಇರೋದು ಯಾರು? ನಿಮ್ಮ ಅಧಿಕಾರಿ ಯಾರ್ರಿ? ಮೇಲ್ಗಡೆ ನಿಮ್ಮ ಐಆರ್ ಅಧಿಕಾರಿ ಯಾರ್ರಿ? ನಿಮ್ಮ ಕಮಿಷನರ್ ಬಿಟ್ಟರೆ ಬೇರೆ ಇನ್ಯಾರು ಇದ್ದಾರೆ? ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್,
ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೆಲಮಂಗಲದ ದಾಬಸ್ಪೇಟೆಯಲ್ಲಿ ದುಷ್ಕರ್ಮಿಗಳಿಂದ ಫೈರಿಂಗ್. ಬೊಲೆರೋ ವಾಹನದಲ್ಲಿ ಬಂದಿದ್ದ ದುಷ್ಕರ್ಮಿಗಳಿಂದ ಕೃತ್ಯ. ಸ್ಥಳಕ್ಕೆ ದಾಬಸ್ಪೇಟೆ ಪೊಲೀಸರು ಭೇಟಿ, ಪರಿಶೀಲನೆ. ಚಿಕ್ಕಬಳ್ಳಾಪುರ ಸರ್ಕಾರಿ ಹಾಸ್ಟೆಲ್ ಆವರಣದಲ್ಲಿ ವಿದ್ಯಾರ್ಥಿಗಳಿಂದ ಮದ್ಯದ ಪಾರ್ಟಿ. ವಿದ್ಯಾರ್ಥಿಗಳ ವರ್ತನೆಗೆ ಸಾರ್ವಜನಿಕರ ಆಕ್ರೋಶ. ಹಾಸ್ಟೆಲ್ಗೆ ಮದ್ಯ ಹೇಗೆ ಬಂತು? ವೈರಲ್ ವಿಡಿಯೋಗಳ ಸುತ್ತ ಚರ್ಚೆ. ಕೋಳಿ ತಂದ ಜಗಳ, 2 ಕುಟುಂಬಗಳ ನಡುವೆ ಕಿಚ್ಚು. ಸರ್ಕಾರಿ ಆಸ್ಪತ್ರೆಯಲ್ಲಿ ಪರಸ್ಪರ ಹಲ್ಲೆಗೆ ಮುಂದಾದ ಕುಟುಂಬಗಳು. 2 ಕುಟುಂಬಗಳ ನಡುವೆ ಆಸ್ಪತ್ರೆಯಲ್ಲೇ ಮಾರಾಮಾರಿ. ಗೌರಿಬಿದನೂರು ಆಸ್ಪತ್ರೆ ವೈದ್ಯರು, ರೋಗಿಗಳ ಆತಂಕ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.